हरिः ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्तिः 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 अपाणिपादो जवनो ग्रहीता पश्यत्य चक्षुस्स शृणोत्य कर्णः स वेत्ति वेद्यं न च तस्यास्ति वेत्ता तमाहुरग्र्यं पुरुषं ಮಹಾಂತಂ. ಪರಮಾತ್ಮ ತತ್ವ ಅಥವಾ ಬ್ರಹ್ಮ ತತ್ವ ಯಾವುದು ಈ ಸಮಸ್ತ ವಿಶ್ವಾಂಡ ಬ್ರಹ್ಮಾಂಡಕ್ಕೆ ಕಾರಣವಾಗಿದೆಯೋ, ಯಾವುದರಿಂದ ಇದೆಲ್ಲವೂ ನಡೀತಾ ಇದೆಯೋ, ಯಾವುದು ಈ ಎಲ್ಲಕ್ಕೆ ಪ್ರೇರಕವೂ ಕಾರಕವೂ ನಿಯಾಮಕವೂ ಆಗಿದೆಯೋ ಅಂಥ ಬ್ರಹ್ಮತತ್ವದ ಸ್ವರೂಪವನ್ನ ಈ ಹಿಂದಿನ ಮಂತ್ರಗಳಲ್ಲಿ ವರ್ಣನೆ ಮಾಡ್ತಾ ಇರೋದು ನೋಡಿದ್ವಿ. ಆ ಪರತತ್ವವೇ ಬ್ರಹ್ಮತತ್ವವೇ ನವದ್ವಾರೇ ಪುರೇ 9 ದ್ವಾರಗಳಿರುವಂಥ ಈ ಒಂದು ಪುರದೊಳಗೆ, ಪುರ ಅಂದಾಗ ನಗರ ಪಟ್ಟಣ ಅಂತಾನೆ ಆಗ್ಬೇಕು ಅಂತ ಇಲ್ಲ. ಪೂಹು ಅನ್ನುವ ಧಾತುವಿಗೆ ಪೃಣಾತಿ ಅಂದ್ರೆ ಸಂಪೂರ್ಣಗೊಳಿಸುತ್ತೆ, ಪೂರ್ಣ ವ್ಯಾಪಿಸಿಕೊಂಡಿರುತ್ತೆ ಅನ್ನುವ ಅರ್ಥ ಇದೆ. ತುಂಬಿಕೊಂಡಿರುವುದು, ಪೂರಯತಿ ಪೂರ್ಣಯತಿ ಆ ರೀತಿಯಾದ ಅರ್ಥವೂ ಇದೆ. ಮತ್ತೆ ಅಲ್ಲಿ ಅಂದ್ರೆ ಈ ಒಂದು ಇದರ ಒಳಗೆ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡು ಸಕಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನ ನಿಯಮನ ಮಾಡಿಕೊಂಡು ಅವುಗಳನ್ನ ತಾನು ಇದು ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಇದನ್ನ ಪುರ ಎಂಬುದಾಗಿಯೂ ಆ ಪುರದಲ್ಲಿರುವವನನ್ನ ಪುರುಷ ಎಂಬುದಾಗಿಯೂ ಹೇಳೋದು ಇದೆ. ಹಾಗಾಗಿ ಈ ಒಂದು ಪುರದೊಳಗೆ ನವದ್ವಾರ ಇದೆ. ಅದರ ಒಳಗೆ ಹಂಸನು ಬಹಿಹಿ ಲೇಲಾಯತೆ ಹೊರಗಡೆಯ ಚಟುವಟಿಕೆಗಳನ್ನ ಮಾಡ್ತಾನೆ. ಅಂದ್ರೆ ಹೊರಮುಖದ ಚಟುವಟಿಕೆಗಳನ್ನ ಮಾಡ್ತಾನೆ. ಒಳಮುಖದ ಚಟುವಟಿಕೆಗಳಿಗೆ ಒಳಮುಖದ ಚಟುವಟಿಕೆ ಅನ್ನೋದು ಅವನದಾಗಿ ಏನೂ ಇಲ್ಲ. ಮತ್ತೆ ಅವನೇ ಈ ಸ್ಥಾವರ ಜಂಗಮವಾದ ಎಲ್ಲಾ ಲೋಕಗಳ ಈ ಎಲ್ಲವನ್ನೂ ಕೂಡ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ, ವಶಿ. ಈ ಅಂಶವನ್ನ ನಾವು ನೋಡಿದ್ವಿ. ಆದ್ರಿಂದ ಯಾವ ಪರಬ್ರಹ್ಮ ವಸ್ತು ತಾನು ಈ 14, 15, 16 ಮಂತ್ರಗಳಲ್ಲಿ ಏನ್ ಹೇಳಿದ್ವಿ, ತಾನು ಲೀಲೆಗಾಗಿ ತಾನೇ ಅನಂತವಾದಂಥ ಮುಖಗಳು, ಅನಂತವಾದ ಕೈಗಳು, ಅನಂತವಾದ ಕಾಲುಗಳು ಎಲ್ಲ ಆಗಿ ತಾನೇ ಅವುಗಳ ಒಳಗೆ ಪ್ರವೇಶ ಮಾಡಿ ತಾನೇ ಈ ಎಲ್ಲಾ ಲೀಲೆಗಳನ್ನು
ನಡೆಸ್ತಾನೆ. ತೈತ್ತರೀಯ ಉಪನಿಷತ್ತಿನಲ್ಲಿ ನೋಡುವಂತೆ ಸತ್ ಸಚ್ಚತ್ಯಚ್ಚಾಭವತ್ ನಿಲಯನಂಚ ನಿಲಯನಂಚ ಅಲ್ಲಿ ವಿಸ್ತಾರವಾಗಿ ಹೇಳ್ತಾರಲ್ಲ, ಅವನೇ ಈ ಎಲ್ಲವೂ ಕೂಡ ಆದ. ಅದು ಅವನ ಲೀಲೆಗೋಸ್ಕರ. ಅದನ್ನೆಲ್ಲ ಈಗ ನೋಡಿ, ಅವನೇ ಇಂಥ ಶರೀರಗಳ ನಿರ್ಮಾಣ ಮಾಡಿದ್ಮೇಲೆ ಶರೀರದ ಒಳಗೆ ಇಂದ ಹೊರಗಿನ ಎಲ್ಲ ಚಟುವಟಿಕೆಗಳನ್ನ ನಡೆಸ್ತಾನೆ ಅನ್ನುವ ತತ್ವವನ್ನ ಇಲ್ಲಿ ಹೇಳಿದ್ರು. ಇದನ್ನ ಇಷ್ಟೊಂದು ಸಲಿ ಅಂದ್ರೆ ಈಗಾಗಲೇ ಶರೀರಗಳು, ಇಂದ್ರಿಯಗಳು, ಅವುಗಳನ್ನೆಲ್ಲ ಇದೆಲ್ಲ ಅವನೇ ಆಗಿದ್ದಾನೆ ಅಂದ್ಮೇಲೆ ಮತ್ತೆ ಈ ಮಾತನ್ನ ಹೇಳುವಾಗ ಅದರ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಇವು ಒಂದೇ ಒಂದು ಸಲಿಗೆ ತಲೆಯಲ್ಲಿ ಹೋಗುವಂಥದ್ದಲ್ಲ. ಮತ್ತೆ ಇಲ್ಲಿ ನೋಡ್ತಾ ಇರೋನು ನಾನು ಅಂತ, ಕೇಳ್ತಾ ಇರುವವನು ನಾನು, ಹೇಳ್ತಾ ಇರುವವನು ನಾನು ಅಂತ ಯಾರನ್ನ ನಾವು ನಾನು ಅಂತಿದೇವೋ ಅವನು ನಾನಲ್ಲ. ಅದಕ್ಕೆ ಇಲ್ಲಿ ಬಹಿಹಿ ಲೇಲಾಯತೆ. ಇದಕ್ಕೆ ಇನ್ನೂ ವಿಶೇಷವಾಗಿ ಒಂದು ಹಂಸ ಶಬ್ದಕ್ಕೆ ವಿವರಣೆಯನ್ನ ಹೇಳುವಾಗ, ಹೊರಗೆ ಹೋಗುವ ಉಸಿರು, ಒಳಗೆ ಬರುವ ಉಸಿರನ್ನಲ್ಲಿ ಹಂ ಮತ್ತು ಸಾ ಅನ್ನುವುದನ್ನ ತಕೊಂಡ್ರೆ, ಹೊರಗೆ ಹೋಗುವ ಉಸಿರನ್ನ ಹರಿಯಾಗಿಯೂ ಒಳಗೆ ಬರುವ ಉಸಿರನ್ನ ಹರನಾಗಿ, ಹರಿಹರನ ಒಂದು ಅಂದ್ರೆ ಒಳಗೆ ತಂದು ತುಂಬುದು, ಹೊರಗೆ ಹೋಗುವುದು, ಎರಡಕ್ಕೂ ಕೂಡ ಸಮಾನವಾದಂಥ ಒಂದು ಸ್ಥಾನ ಇರೋದ್ರಿಂದ ಅದನ್ನ ಹಂಸ ಎಂಬುದಾಗಿ ಕರೀತಾರೆ. ಹೀಗೆಲ್ಲ ತಂತ್ರಶಾಸ್ತ್ರಗಳಲ್ಲಿ ವಿವರಣೆಯನ್ನ ನಾವು ನೋಡ್ತೇವೆ. ಇದನ್ನ ಹೇಳ್ತಿರೋ ಅಭಿಪ್ರಾಯ ಏನಂದ್ರೆ, ಹಾಗೆ ಪ್ರಾಣವನ್ನ ಹೊರಗೆ ಹಾಕ್ತಾ ಪ್ರಾಣವನ್ನ ಒಳಗೆ ತಂದ್ಕೊಳ್ತಾ, ಆ ಪ್ರಾಣವನ್ನೂ ನಿಯಂತ್ರಣ ಮಾಡ್ತಾ, ಪ್ರಾಣದ ಶಕ್ತಿಯಿಂದ ಮನಸ್ಸು ಬುದ್ಧಿಗಳಲ್ಲಿ ಪ್ರಚೋದನೆಯನ್ನ ಕೊಡ್ತಾ, ಬುದ್ಧಿ ಮನಸ್ಸುಗಳ ಪ್ರಚೋದನೆಯಿಂದ ಇಂದ್ರಿಯಗಳನ್ನ ಪ್ರಚೋದಿಸ್ತಾ, ಅವುಗಳಿಂದ ಜ್ಞಾನವನ್ನ ತೆಗೆದುಕೊಳ್ಳುವಂತೆ, ಆದ್ರೆ ಅವನೇನು ಮಾಡ್ತಾ ಇಲ್ಲ. ಆದ್ರಿಂದಲೇ ಇಲ್ಲಿ ಈ ರೀತಿಯಾದ ಒಂದು ತತ್ವವನ್ನ ತಿಳ್ಕೊಂಡು ಬಿಟ್ರೆ ಆಗ ಹಂಸತ್ವ ಎಂಬುದು ನಮ್ಮದು ಆಗತ್ತೆ. ಆಗ ಹಂಸತ್ವ ಅಂದ್ರೇನು? ಹಂತಿ ಅವಿದ್ಯಾತ್ಮಕಂ ಕಾರ್ಯಂ ಅಂದ್ರೆ ನಮ್ಮೊಳಗೆ ಇರುವಂತ ನಾನಲ್ಲದೆ ಇರುವುದನ್ನ ನಾನು ಅಂತ ತಿಳ್ಕೊಳ್ಳೋದು. ಆ ರೀತಿಯಾದ ಏನು ಅಜ್ಞಾನ ಇದೆ, ಅವಿದ್ಯೆ ಇದೆ, ಅದನ್ನ ಇದು ದೂರ ಮಾಡಿಬಿಡುತ್ತೆ. ಆಗ ನಮಗೆ ಸುಸ್ಪಷ್ಟವಾಗಿ ಗೊತ್ತಾಗೋದೇನಪ್ಪಾ ಅಂತ ಕೇಳಿದ್ರೆ, ಪರಾತ್ಪರ ವಸ್ತುವಿನ ಸ್ವಸ್ವರೂಪವನ್ನ ತಿಳ್ಕೊಳ್ಳೋದು ಆಗತ್ತೆ. ಅದಕ್ಕೋಸ್ಕರ ಈ ಒಂದು ಶರೀರ ಸಿಕ್ಕಿರುವಾಗ, ಶರೀರದಲ್ಲಿ ಇಂದ್ರಿಯಗಳು ಇರುವಾಗ, ಶರೀರದಲ್ಲಿರುವಂತಹ ಇಂದ್ರಿಯಗಳ ಮೂಲಕ ಚಟುವಟಿಕೆಗಳನ್ನ ಪ್ರಾಣಶಕ್ತಿಯ ರೂಪದಿಂದ ನಡೆಸ್ತಾ ಇರುವವನೊಬ್ಬ ಇದ್ದಾನೆ ಅನ್ನುವ ಅರಿವನ್ನ ನಾವು ಹೊಂದುವುದಕ್ಕೆ ಅವಕಾಶ ಇರುವಾಗ, ಅದನ್ನ ನಾವು ಹಿಂದೆ ಹೇಳ್ಕೊಂಡಿದ್ವಿ ಬ್ರಹ್ಮಸೂತ್ರದಲ್ಲಿ. ಅಣೋರ ಇದು ಅಂಗುಷ್ಠ ಮಾತ್ರ ಪುರುಷ ಅನ್ನುವ ಮಂತ್ರ ಹೇಳಿಕೊಳ್ಳುವಾಗ, ಪುರುಷ ಶರೀರದಲ್ಲಿ ಮಾತ್ರ ಇಂಥ ಒಂದು ಶಕ್ತಿ ಇದೆ, ಆದ್ರಿಂದಲೇ ಪುರುಷನು ಈ ತತ್ವವನ್ನ ತಿಳಿದುಕೊಳ್ಳಬಲ್ಲ ಅನ್ನೋದನ್ನ ಹೇಳ್ಕೊಂಡಿದ್ವಿ. ಮತ್ತೆ ಅದೇ ಬ್ರಹ್ಮಸೂತ್ರದಲ್ಲಿ ನಮಗೆ ಗೊತ್ತಾಗೋದು ಏನಪ್ಪಾ ಅಂತ ಕೇಳಿದ್ರೆ, ಈ ಯಾವ ಒಂದು ಶರೀರವನ್ನ, ಮಾನವ ಶರೀರವನ್ನ ಪಡ್ಕೊಂಡಿದ್ದಾನೆ, ಆಗ ಮಾತ್ರನೇ ಈ ಅರಿವನ್ನ ಪಡೆದು, ಆಗ ಮಾತ್ರನೇ ಅವನು ಅವಿದ್ಯೆಯಿಂದ ಹೊರಗೆ ಹೋಗುವುದಕ್ಕೆ, ಅವಿದ್ಯೆಯನ್ನ ಕಳ್ಕೊಳ್ಳೋದಕ್ಕೆ ಅವಕಾಶ ಇರೋದು ಅನ್ನುವುದನ್ನು ಕೂಡ ಬ್ರಹ್ಮಸೂತ್ರ ಹೇಳುತ್ತೆ. ತದಧಿಗಮ ಉತ್ತರ ಪೂರ್ವ ಅಘಯೋಹೋ. ಈಗ ನಾವು ಹೇಳಿದ್ವಲ್ಲ, ಆ ಹಂಸ ಎನ್ನುವ ತತ್ವ ಅಥವಾ ಪರಾತ್ಪರ ತತ್ವ, ಪರಬ್ರಹ್ಮ ತತ್ವ, ಅದನ್ನ ನಾವು ತಿಳಿದುಕೊಳ್ಳುವುದರ ಮೂಲಕ ತದಧಿಗಮ ಅಂದ್ರೆ ಆ ಪರಬ್ರಹ್ಮದ ಅಥವಾ ವಸ್ತುವಿನ ಜ್ಞಾನವನ್ನ ಪಡೆಯುವುದರ ಮೂಲಕ, ಉತ್ತರ ಪೂರ್ವ, ಉತ್ತರ ಅಂದ್ರೆ ಮುಂದೆ ಬರುವ, ಪೂರ್ವ ಹಿಂದೆ ಇರುವ, ಅಘಯೋಹೋ ಅಶ್ಲೇಷ ವಿನಾಶವು, ಆ ಹಿಂದಿನದಕ್ಕೆ ಅಂಟುಕೊಳ್ಳಲ್ಲ, ಮುಂದಿನದು ಬರದೇ ಇರುವಂತೆ ನಾಶ ಮಾಡಿ ಹಾಕುತ್ತೆ. ಆ ರೀತಿಯಾಗಿ ಮಾಡುವಂತ ಈ ಒಂದು ಶರೀರ ತದ್ವ್ಯಪದೇಶಾತ್, ಅಂತ ಒಂದು ಶರೀರ ನಮಗೆ ದೊರೆತಿರುವಾಗ ನಾವೇನ್ ಮಾಡ್ಬೇಕು? ಅದರ ಮೂಲಕ ಈ ನವದ್ವಾರಪುರ ಇರುವಾಗಲೇ ಅದನ್ನ ತಿಳ್ಕೊಳ್ಬೇಕು ಅನ್ನುವುದು ಕೂಡ ಹಿಂದಿಂದ ಮೊದಲನೆಯ ಪ್ರಶ್ನೆಯಿಂದ ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ತೀವಲ್ಲ, ಯಾಕೆ ನಾವು ಈ ತರ ಬಂದು ಹೋಗ್ತೀವಿ, ಇದನ್ನೆಲ್ಲ ಮಾಡ್ತಿರೋನ್ ಯಾರು, ಇದರಿಂದ ನಮ್ಗೆ ಬಿಡುಗಡೆ ಏನು ಅನ್ನುವ ಪ್ರಶ್ನೆ ಬಂದಾಗ ಈ ತತ್ವವನ್ನ ತಿಳಿದುಕೊಳ್ಳುವುದೇ ಅನ್ನುವುದಕ್ಕೆ ಇದು ಸೂತ್ರ 4.1.13 ಅಲ್ಲಿ ಹೇಳುವಂಥದ್ದು ಬ್ರಹ್ಮಸೂತ್ರದಲ್ಲಿ. ಆದ್ರಿಂದ ಅದನ್ನೇ ನಾವು ಇದರೊಳಗೆ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ
ಕೂಡ ನೋಡ್ತೀವಿ. ಇದ್ರೊಳಗೆ ಏನಪ್ಪಾ ಅಂದ್ರೆ ಸು ಸುಲಭಂ ಸುದುರ್ಲಭಂ ಪ್ಲವಂ. ಸುಲಭವಾಗಿ ಒಂದು ತೆಪ್ಪ ದೊರಕಿದೆ, ಆದ್ರೆ ಅದು ಎಲ್ಲರಿಗೂ ದೊರಕುವಂತ ತೆಪ್ಪ ಅಲ್ಲ. ಆದ್ರಿಂದ ಸುಲಭಂ ಸುದುರ್ಲಭಂ ಪ್ಲವಂ ಅಂತಾರೆ. ಸುಲಭವಾದಕ್ಕೆ ದೊರಕಿದೆ, ಆದ್ರೆ ಸುಲಭವಾಗಿ ದೊರಕುವಂಥದ್ದಲ್ಲ, ದುರ್ಲಭವಾದದ್ದು. ಅಂಥ ಒಂದು ಪ್ಲವಂ, ಆ ಪ್ಲವವನ್ನ ಹೊಂದಿದ ಮೇಲೆ ಏನ್ ಮಾಡ್ಬೇಕು? ಗುರು ಕರ್ಣಧಾರಂ, ಒಬ್ಬ ಗುರುವೆಂಬ ನಾವಿಕನನ್ನ ಪಡೆದುಕೊಂಡು ಪರಮಾತ್ಮ ಮಯಾ ಅನುಕೂಲೇನ ನಭಸ್ವತಾಯೀರಿತಂ, ಪರಮಾತ್ಮನ ಅನುಕೂಲ ಎಂಬ ಗಾಳಿ ಬೀಸ್ತಾ ಇರುವಾಗ ಪುಮಾನ್ ಪುರುಷನಾದವನ್ ಏನ್ ಮಾಡ್ಬೇಕು? ಭವಾಬ್ಧಿಂ ತಾರಯೇತ್, ಈ ಭವಸಾಗರವನ್ನ ದಾಟಿ ಬಿಡಬೇಕು. ಈ ರೀತಿಯಾದ ಮಾತುಗಳಿಂದ ನಮಗೆ ಗೊತ್ತಾಗಿದ್ದು, ಶರೀರ ಪ್ರಾಪ್ತಿ ಇರುವಾಗ ಈ ನವದ್ವಾರಪುರದಲ್ಲಿ ದೇಹಿಯಾದವನು ಗಮನಾಗಮನಗಳನ್ನ ಮಾಡ್ತಾ ಇದ್ದಾನೆ. ಗಮನಾಗಮನವನ್ನ ಮಾಡ್ತಾ ಇರುವವನು ನಾನಲ್ಲ, ನೋಡ್ತಾ ಇರೋನ್ ನಾನಲ್ಲ, ಹೇಳ್ತಾ ಇರೋನ್ ನಾನಲ್ಲ ಅನ್ನುವ ಒಂದು ದೃಢ ಜ್ಞಾನ ನಮ್ಮ ಅರಿವಿಗೆ ಬಂದು ಬಿಟ್ರೆ ಆಗ ಏನಾಗುತ್ತೆ? ಶರೀರ ಸಾರ್ಥಕವಾಗುತ್ತೆ, ಅಜ್ಞಾನ ದೂರ ಆಗುತ್ತೆ. ಪೂರ್ವವೂ ಉತ್ತರ ಅಘವೂ ಕೂಡ ಪೂರ್ವದ ಅಘದ ವಿಶ್ಲೇಷವಾಗುತ್ತೆ, ಉತ್ತರ ಅಗದ ನಾಶವಾಗುತ್ತೆ. ಇದನ್ನೆಲ್ಲ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಈ ಒಂದು ಮಂತ್ರವನ್ನ ನಾವು ಮತ್ತೆ ಮತ್ತೆ ಅನ್ವಯ ಮಾಡಿಕೊಂಡು ಮನನ ಮಾಡ್ಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇದನ್ನ ಭಾವಿಸ್ಕೊಳ್ತಾ, ಅಂದ್ರೆ ಯಾವ ಒಂದು ಸಾಧನ ಒಂದು ಸಲಿ ಮಾಡಿದ ಮಾತ್ರಕ್ಕೆ ಸಾಧನವಾಗಿ ಬಿಡಲ್ಲ, ಮತ್ತೆ ಯಾವುದೇ ಒಂದು ಸಾಧನ ಒಂದು ಸಲಿ ಮಾಡಿದ ಮಾತ್ರಕ್ಕೆ ಫಲ ಕೊಟ್ಟು ಬಿಡಲ್ಲ. ಅಂದ್ರೆ ತಕ್ಷಣದಲ್ಲಿ ಕೊಡಲ್ಲ, ಯಾವತ್ತೂ ಕೊಡಬಹುದು, ಇಲ್ಲ ಅಂತಲ್ಲ. ನಮ್ಗೆ ಸಾಧನ ಮಾಡಿದ್ದು ಕಿಂಚಿತ್ತು, ಫಲ ದೊಡ್ಡದು ಅಪೇಕ್ಷೆ ಇದ್ದಾಗ ಆಗಲ್ಲ. ಅದಕ್ಕೆ ಅದನ್ನ ಮತ್ತೆ ಮತ್ತೆ ನಾವು ಸಾಧನೆಯನ್ನ ಮುಂದುವರಿಸಿಕೊಳ್ಳಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇದು ಲೇಲಾಯತೆ, ಒಳಹೊರ ಚಲನೆಯನ್ನ ಸೂಚಿಸುವುದರ ಮೂಲಕ ನಾವು ಈ ಒಂದು ಅನುಸಂಧಾನವನ್ನ ಪ್ರತಿದಿನವೂ ಕೂಡ ಮಾಡ್ತಾ ಬಂದಾಗ ನಮಗೆ ಏನಾಗುತ್ತೆ? ಶರೀರದ ಒಂದು ಮೇಲೆ ನಾವು ಆರೋಪ ಮಾಡಿಕೊಂಡಿರುವಂತ ಆತ್ಮತತ್ವದ ಅರಿವು ತಾನೇ ಹೋಗುತ್ತೆ. ಶರೀರ ಬೇರೆ, ಆತ್ಮತತ್ವ ಎಂಬುದು ಬೇರೆ ಎಂಬ ಅರಿವು ತನ್ನಿಂದ ತಾನು ಉಂಟಾಗುತ್ತೆ ಅನ್ನುವುದು ಇಲ್ಲಿ ಮುಖ್ಯ. ಆದ್ರಿಂದಲೇ ಇದು ಒಂದು ಅಭ್ಯಾಸ ಆಗಬೇಕು. ಗೀತೆಯಲ್ಲಿ ಗೀತಾಚಾರ್ಯ ಅಭ್ಯಾಸ ಯೋಗಯುಕ್ತೇನ ಚೇತಸ ನ ಅನ್ಯಗಾಮಿನ, ಅಭ್ಯಾಸವನ್ನ ಮಾಡ್ಬೇಕಪ್ಪ ಅಂತ ಹೇಳುವಾಗ ಅದಕ್ಕೆ ನಾವು ಗಜೇಂದ್ರನ ದೃಷ್ಟಾಂತವನ್ನು ನೋಡೋದು. ಗಜೇಂದ್ರ ಹಿಂದಿನ ಒಂದು ಜನ್ಮದಲ್ಲಿ, ಅಂದ್ರೆ ಇಂದ್ರದ್ಯುಮ್ನಾಗಿ ರಾಜನಾಗಿದ್ದ ಕಾಲದಲ್ಲಿ ನಿರಂತರವಾಗಿ ಭಗವದ್ಧ್ಯಾನ ಮಾಡಿದಾನೆ, ನಿರಂತರ ಧರ್ಮ ಸಾಧನೆ ಮಾಡಿದಾನೆ. ಆದ್ರಿಂದಲೇ ಅವನಿಗೆ ಕೊನೆಯಲ್ಲಿ ಬಂದಿದ್ದು ಜನ್ಮ ಆನೆಯ ಜನ್ಮ ಆಗಿದ್ರು ಕೂಡ ಕೊಟ್ಟ ಕೊನೆಯವರೆಗೆ ಮದದಲ್ಲೇ ಹೋರಾಡಿದಾನೆ, ಅಜ್ಞಾನದಲ್ಲೇ ಹೋರಾಡಿದಾನೆ. ಆದ್ರಿಂದನೇ ನನ್ನ ನನ್ನ ಬಲ, ನನ್ನ ಶಕ್ತಿ, ನನ್ನ ಇದು ಅಂತ ಅನ್ಕೊಂಡಿದ್ದಾನೆ. ಕೊಟ್ಟ ಕೊನೆಯಲ್ಲಿ ಅವನಿಗೆ ಅರಿವು ಬಂತು. ಈ ನವದ್ವಾರೆ ಪುರೆ ಅನ್ನುವಾಗ ಈ ಒಳಹೊರ ಚಲನೆಯಿಂದ ನಾನು 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 ಎಂಬ ಭಾವನೆಯನ್ನ ಕಳ್ಕೊಳ್ಳೋದಕ್ಕೋಸ್ಕರ ಇವುಗಳನ್ನ ನಾವು ಒತ್ತಿ ಒತ್ತಿ ಹೇಳ್ಕೊಳ್ಬೇಕಾಗಿರುವಂಥದ್ದು. ಹಾಗೆ ಅದಕ್ಕೆ ಕೊನೆಯಲ್ಲಿ ಏನ್ ಬಂತು? ಜಜಾಪ ಪರಮಂಜಪ್ಯಂ ಪೂರ್ವ ಜನ್ಮನಿ ಅನುಶಿಕ್ಷಿತಂ. ಹಿಂದೆ ಅದಕ್ಕೋಸ್ಕರ ಈಗ ನಾವು ನಿರಂತರ ಮಾಡ್ಬಿಟ್ಟಿದ್ರೆ, ಅದಕ್ಕೆ ಗೀತಾಚಾರ್ಯ ಹೇಳುವಾಗ ಪ್ರತಿಜಾನೀಹಿ ಅರ್ಜುನ ನಮೇ ಭಕ್ತ ಪ್ರಣಶ್ಯತಿ, ನಾಶ ಆಗಕ್ ಸಾಧ್ಯನೇ ಇಲ್ಲ, ಅವನು ಮಾಡಿದ ಸಾಧನೆಗಳಲ್ಲಿ ಇರುತ್ತೆ. ಆದ್ರಿಂದ ನಾವು ಇವನನ್ನ ನೋಡುವಾಗ ಭರತ, ಜಡಭರತ, ಅವನು ಒಂದು ಇದಾದಾಗ, ಜಿಂಕೆಯಾದಾಗ, ಹಾಗೆ ಅವನು ಭರತ ಜನ್ಮವನ್ನ ಪಡೆದಾಗ ಯಾವುದೇ ಇದರಲ್ಲೂ ಕೂಡ ಹಿಂದಿನದು ಯಾವುದು ಹೋಗಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸಾಧನೆ, ಅನುಸಾಧನೆ, ಸಂಧಾನ, ಅನುಸಂಧಾನ ಇದನ್ನ ನಿರಂತರವಾಗಿ ಮಾಡ್ತಾ ಇದ್ದರೆ ಯಾವ ಒಂದು ವಸ್ತು ಚರವಾದ ವಸ್ತುವನ್ನು, ಸ್ಥಾವರ ವಸ್ತುವನ್ನು, ಚರಸ್ಥಾವರಗಳಿಂದ ಒಳಗೊಂಡಿರುವ ಎಲ್ಲ ಲೋಕವನ್ನು ನಡೆಸ್ತಾ ತನ್ನ ವಶದಲ್ಲಿ ಇಟ್ಟುಕೊಂಡು ಇದೆಯೋ ಅದು ಅದೇ ವಸ್ತು ಪ್ರತಿಯೊಂದು ಪುರಗಳ ಒಳಗೆ ಹೊರಗೆ ಚಲನೆ ಮಾಡ್ತಾ ಮಾಡ್ತಾ ತಾನೇ ಇದನ್ನ ಇದ್ರೊಳಗೆ ಇದೆ ಅನ್ನುವುದನ್ನ ತಿಳ್ಕೊಳ್ಳೋದನ್ನ ಮತ್ತೆ ಮತ್ತೆ ಅನುಸಂಧಾನ ಮಾಡ್ಬೇಕು.
ಇನ್ನು ನವದ್ವಾರ ಇರುವಂತ ಪುರ ಎಲ್ಲ ಜೀವಿಗಳಿಗೆ ಸಿಕ್ಕಲ್ಲ. ಇದನ್ನು ನಾವು ಅಂದ್ರೆ ವಿವೇಕ ಚೂಡಾಮಣಿಯಲ್ಲೂ ಕೂಡ ಹೇಳ್ತಾರೆ. ಮತ್ತೆ ಅಂಗುಷ್ಠ ಮಾತ್ರ ಪುರುಷನಲ್ಲಿ ಅದನ್ನ ವಿಸ್ತಾರ ನೋಡ್ಕೊಂಡಿದ್ದೇವೆ. ನವದ್ವಾರ ಇರುವಾಗ ಆ ಅವುಗಳ ಒಂದು ಇದ್ರೊಳಗೆ ನಾವು ಸಾಧನೆಯನ್ನ ಮಾಡುವಾಗ ಎಲ್ಲ ರೀತಿ ಅಂದ್ರೆ ಶ್ರವಣ ಮನನ ಸಂಕೀರ್ತನ ಈ ರೀತಿಯಾದ ಎಲ್ಲ ರೀತಿಯ ಸಾಧನೆಗಳಿಂದ ಸಾಧನೆಯನ್ನ ಘನೀಭೂತಗೊಳಿಸಿಕೊಳ್ಳಬೇಕು. ಆಗ ಪೂರ್ವ ಉತ್ತರ ಅಘಯೋಹೋ ವಿಶ್ಲೇಷ ನಾಶ ಎನ್ನುವುದು ಉಂಟಾಗುತ್ತೆ ಅನ್ನುವುದನ್ನ ಸ್ಮರಿಸಿಕೊಳ್ತಾ ಈಗ ಮುಂದಿನ ಮಂತ್ರ ಅಪಾಣಿಪಾದ. ಈ ಎರಡು ಮಂತ್ರವೂ ಅಷ್ಟೇ ಎಲ್ಲಾ ಉಪನಿಷತ್ತುಗಳಲ್ಲೂ ಇದೆ. ಮತ್ತೆ ಹಿಂದೆ ಈಗಾಗ್ಲೇ ಬೇಕಾದಷ್ಟು ಸಲ ಬಂದಿದೆ ವಿಚಾರಗಳು. ಆದರೂ ಮತ್ತೆ ಮತ್ತೆ ಇವುಗಳನ್ನ ಹೇಳಿಕೊಳ್ಳುವ ವಿಚಾರ ಏನಪ್ಪಾ ಅಂದ್ರೆ ಜ್ಞಾನ ಜ್ಞಾತ ಜ್ಞೇಯ ಎನ್ನುವುದಾಗಿ ಮೂರು ಪದಾರ್ಥ ಇಲ್ಲ ಅನ್ನುವುದನ್ನ ದೃಢಪಡಿಸೋದಕ್ಕೆ ಮತ್ತೊಮ್ಮೆ ಈ ಮಂತ್ರವನ್ನ ಹೇಳ್ತಾ ಇದ್ದಾರೆ. ನಮ್ಮೊಳಗೆ ಯಾವ ಒಂದು ಭ್ರಮೆ ಇದೆ, ನಾನು ನೋಡ್ತಾ ಇರುವಂತ ವಸ್ತು ಬೇರೆ, ಆ ವಸ್ತುವನ್ನ ನೋಡುವುದಕ್ಕೆ ನಾನು ಉಪಯೋಗಿಸ್ತಾ ಇರುವ ಸಾಧನವಾದ ಕಣ್ಣು ಬೇರೆ. ಅದು ನಿಜಾನೇ. ಯಾಕೆ ಅಂದ್ರೆ ಪುಸ್ತಕನ ನೋಡಿದ್ರೆ ಕಣ್ಣೇ ಪುಸ್ತಕ ಅಲ್ವಲ್ಲ, ಪುಸ್ತಕನೇ ಕಣ್ಣಲ್ಲ, ಕಣ್ಣೇ ಪುಸ್ತಕ ಅಲ್ಲ, ಸ್ಪಷ್ಟ ಗೊತ್ತಾಯ್ತು. ಈ ಕಣ್ಣಿನ ಮೂಲಕ ಪುಸ್ತಕವನ್ನ ನೋಡಿ ಇದು ಪುಸ್ತಕ, ಇದು ರಾಮಾಯಣ ಪುಸ್ತಕ, ಇದು ಶ್ವೇತಾಶ್ವತರ ಉಪನಿಷತ್ತಿನ ಪುಸ್ತಕ, ಈ ಒಂದು ಅರಿವು ಬರ್ಬೇಕಾದ್ರೆ ಮತ್ತೆ ನೋಡಿದ ಕಣ್ಣಿಗೆ ಅದು ಗೊತ್ತಾಗಲ್ಲ. ಆದ್ರಿಂದ ಮನಸ್ಸು ಬುದ್ಧಿ, ಹಾಗಾಗಿ ಕಣ್ಣು ಮತ್ತೆ ಪುಸ್ತಕ ಆ ಎರಡೇ ಅಲ್ಲದೆ ಮನಸ್ಸು ಬುದ್ಧಿ. ಹಾಗಾದ್ರೆ ಈ ಮನಸ್ಸು ಬುದ್ಧಿಗಳೇ ಜ್ಞಾನ, ಇದು ಜ್ಞಾತ ಅಂತ ನಾವು ತಿಳ್ಕೊಳ್ಳೋದಿದೆಯಲ್ವಾ, ಆ ನೆಲೆಗಿಂತ ಒಳಗಡೆಗೆ ಹೋಗುವಂತ ಜ್ಞಾನ ನಮ್ಮದಾಗಬೇಕು. ಅದಕ್ಕೋಸ್ಕರ ಇಲ್ಲಿ ಅಪಾಣಿಪಾದ, ಈ ಯಾವುದು ಪರಮಾತ್ಮ ತತ್ವ ಅಥವಾ ನವದ್ವಾರಪುರದಲ್ಲಿ ಯಾವುದು ವಾಸ ಮಾಡ್ತಾ ಇದೆ, ಯಾವುದು ಉಸಿರಿನ ರೂಪದಲ್ಲಿ ಹೊರಗೆ ಹೋಗುತ್ತಾ ಪ್ರಾಣ ರೂಪದಲ್ಲಿ ಒಳಗೆ ಬರ್ತಾ ಇರುವಂಥದ್ದು ಯಾವುದಿದೆಯೋ ಅದಕ್ಕೆ ಕೈ ಕಾಲುಗಳಿಲ್ಲ. ಕೈ ಕಾಲಿಲ್ಲ ಆದ್ರೂ ಚಲಿಸುತ್ತೆ, ವೇಗವಾಗೇ ಹೋಗುತ್ತೆ. ಹಾಗೆ ಕೈ ಇದ್ರೆ ಹಿಡಿಯೋದು ತಾನೆ, ಕೈ ಇಲ್ಲದೆ ಇದ್ರು ಹಿಡ್ಕೊಳ್ಳುತ್ತೆ. ಅಪಾಣಿಪಾದ ಜವನಃ ಗ್ರಹಿತ, ಗ್ರಹಿತ ಹಿಡ್ಕೊಳ್ಳುತ್ತೆ. ಮತ್ತೆ ಕಣ್ಣಿಲ್ಲ ಆದ್ರೂ ಪಶ್ಯತಿ ನೋಡುತ್ತೆ, ಪಶ್ಯತಿ ಅಚಕ್ಷುಹು. ಕಿವಿ ಇಲ್ಲ ಆದ್ರೂ ಸಶೃಣೋತಿ ಅಕರ್ಣಃ, ಕಿವಿ ಇಲ್ಲ ಆದ್ರೂ ಕೂಡ ಕೇಳುತ್ತೆ. ಸಹ ವೇತ್ತಿ ವೇದ್ಯಂ ನಚ ತಸ್ಯಾಸ್ತಿ ವೇತ್ತ. ಈಗ ನಾವು ಹೇಳಿದಂತೆ ಪುಸ್ತಕನ ನೋಡುತ್ತೆ, ಕಣ್ಣು ನೋಡುತ್ತೆ, ಕಣ್ಣು ಪುಸ್ತಕದಿಂದ ನೋಡಿದೆ ಅನ್ನುವುದನ್ನ ನೋಡುತ್ತೆ. ಆದ್ರೆ ಅವನನ್ನ ನೋಡುವವರು ಯಾರು ಇಲ್ಲ. ಸವೇತ್ತಿ, ಅವನು ತಿಳ್ಕೊಳ್ತಾನೆ. ಏನಂತ ತಿಳ್ಕೊಳ್ತಾನೆ? ವೇದ್ಯಂ. ವೇದ್ಯ ಯಾವುದು? ಈಗ ನಾವು ಹೇಳ್ತಾ ಇರುವಂತಹ ಈ ಹೊರ ಪ್ರಪಂಚ, ಬಹಿಹಿ ಲೇಲಾಯತೆ, ಹಾಗೆ ಒಳಗಡೆ ಇರುವ ಒಂದು ಪ್ರಪಂಚ, ಹೊರ ಪ್ರಪಂಚದಲ್ಲಿ ವಿಶ್ವಾತ್ಮಕವಾಗಿರುವ ಎಷ್ಟೊಂದು ರಾಶಿ, ಆ ಎಲ್ಲ ಅವುಗಳನ್ನೆಲ್ಲ ತಿಳ್ಕೊಳ್ತಾನೆ. ತಿಳ್ಕೊಂಡ ಅವೆಲ್ಲ ವೇದ್ಯ. ಹಾಗೆ ಒಳಗಡೆ ಇರುವುದನ್ನು ತಿಳ್ಕೊತಾನೆ. ವೇತ್ತಿ ವೇದ್ಯಂ. ಆದ್ರೆ ಯಾರು ತಿಳ್ಕೊತಾ ಇದ್ದಾನೋ ಅವನನ್ನ ತಿಳ್ಕೊಳಕ್ಕಾಗಲ್ಲ. ನಚ ತಸ್ಯಾಸ್ತಿ ವೇತ್ತ. ತಿಳ್ಕೊಳಕ್ಕಾಗಲ್ಲ ಅಂದ್ರೆ ಅವನನ್ನ ತಿಳ್ಕೊಳಕ್ ಇನ್ನೊಬ್ಬ ಇಲ್ಲ ಅಂತ. ಯಾಕೆ ಅಂದ್ರೆ ತಿಳ್ಕೊಳ್ಳೋನು ಒಬ್ನೇ. ಅಂದ್ರೆ ಈಗ ನನ್ನ ಶರೀರದ ಒಳಗೆ ತಿಳಿದುಕೊಳ್ಳೋನು ಅಂತ ಯಾರಿದ್ದಾನೆ? ಅದು ಚೈತನ್ಯ ವಸ್ತು, ಅಂದ್ರೆ ಆತ್ಮ ಚೈತನ್ಯ, ಜೀವಾತ್ಮ ಅಂತ ಇಟ್ಕೊಳ್ಳೋಣ. ಹಾಗೆ ನನ್ನ ಶರೀರದಲ್ಲಿ ಮಾತ್ರ ಅಲ್ಲ, ಈಗ ಪ್ರಾಣಿಗಳ ಶರೀರದೊಳಗೂ ಕೂಡ ಈಶ್ವರ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ. ಮತ್ತೆ ಭ್ರಾಮಯನ್ ಸರ್ವಭೂತಾನಿ, ಎಲ್ಲ ಜೀವಿಗಳಲ್ಲಿ ಚಲನೆಯನ್ನ, ಚಟುವಟಿಕೆಗಳನ್ನ, ನೋಡುವುದನ್ನ, ತಿನ್ನುವುದನ್ನ, ಈ ಎಲ್ಲವನ್ನೂ ಕೂಡ ಮಾಡಿಸ್ತಾ ಇದ್ದಾನೆ. ಆದ್ದರಿಂದ ಅವನು ನನ್ನೊಳಗೆ ಯಾರಿದ್ದಾನೋ ಅವನೇ ಚಂಡಾಲನಲ್ಲೂ ಇದ್ದಾನೆ, ಅವನೇ ನಾಯಿಯೊಳಗೂ ಇದ್ದಾನೆ, ಅವನೇ ಯಾವುದರ ಒಳಗಿದ್ದಾನೆ?
ನದಿಯೊಳಗೆ ಇದ್ದಾನೆ, ಬೆಟ್ಟದೊಳಗಿದ್ದಾನೆ, ಅವನೇ ಬ್ರಾಹ್ಮಣನೊಳಗೂ ಇದ್ದಾನೆ. ಆದ್ರಿಂದ ಗೀತೆಯಲ್ಲಿ ಗೀತಾಚಾರ್ಯ ಹೇಳುವಾಗ ಏನು, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಶೋಪಾಕ, ಯಾರ್ಯಾರಿದ್ದಾರೆ ಎಲ್ಲರಲ್ಲೂ ತಿಳ್ಕೊಳ್ತಿರೋನ್ ಯಾರು? ಅವನೊಬ್ನೇ. ಅವನನ್ನು ತಿಳ್ಕೊಳ್ಳೋಕೆ ಇನ್ನೊಬ್ಬ ಇಲ್ಲ. ಅಂದ್ರೆ ಈಗ ಪುಸ್ತಕ ಇದೆ ಅನ್ನೋದನ್ನ ಕಣ್ಣಿಂದ ತಿಳ್ಕೊಂಡ್ವಿ, ಸರಿ. ಕಣ್ಣಿಂದ ತಿಳ್ಕೊಂಡ್ವಿ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ನಮಗೆ ಬೇರೆ ಒಂದು ಮಾಧ್ಯಮ, ಅಂದ್ರೆ ಈ ಪುಸ್ತಕಗಳಲ್ಲಿ ಬೇರೆ ಬೇರೆ ಪುಸ್ತಕಗಳಲ್ಲಿ ಓದ್ತೀವಿ, ನೋಡುವುದಕ್ಕೆ ಕಣ್ಣಿದೆ, ಶಬ್ದವನ್ನ ಕೇಳೋದಕ್ಕೆ ಕಿವಿ ಇದೆ, ಹೀಗೆ ಬೇರೆ ಬೇರೆಯನ್ನ ಮಾಧ್ಯಮಗಳಿಂದ ನಾವು ತಿಳ್ಕೊಂಡ್ವಿ. ಆದ್ರಿಂದ ನೋಡೋದು ಅಂದ್ರೆ ಕಣ್ಣಪ್ಪ, ಕೇಳೋದು ಅಂದ್ರೆ ಕಿವಿಯಪ್ಪ, ಹೀಗೆ ಹಿರಿಯರ ಅನುಭವದಿಂದ ಈ ಎಲ್ಲದರಿಂದ ತಿಳ್ಕೊಂಡಿದೀವಿ. ಆದ್ರೆ ಈ ಕಣ್ಣು ಮತ್ತೆ ಕಿವಿ ಇತ್ಯಾದಿಗಳ ಮೂಲಕ ತಿಳ್ಕೊಳ್ತಾ ಇದ್ದಾನೆ, ತಿಳ್ಕೊಳ್ಳೋನೊಬ್ಬ ಇದ್ದಾನೆ, ಇದನ್ನಲ್ವಾ. ಅವನನ್ನ ತಿಳ್ಕೊಳಕ್ಕೆ ಇನ್ನೊಂದು ಅಂತಾದ್ರೆ ಅವಾಗ ಏನಾಗುತ್ತೆ, ಅದಕ್ಕಿನ್ನೊಂದು ಅಂತ ಆಗ್ಬಿಡುತ್ತೆ. ಅವನು ಒಬ್ನೇ, ಯಾರೊಳಗಿರೋನು ಅವನೊಬ್ನೇ. ತಿಳ್ಕೊಳ್ಳುವುದಕ್ಕೆ ಸಾಧನ, ತಿಳ್ಕೊಳ್ಳುವುದಕ್ಕೆ ಸಾಧನ ಅನ್ನೋ ಶಬ್ದ ಅಲ್ಲ, ತಿಳ್ಕೊಳ್ತಾ ಇರೋನು ಒಬ್ನೇ. ಅವನ್ ನನ್ನೊಳಗಾದ್ರೂ ಆ ಚೈತನ್ಯನೇ, ಪ್ರಾಣಿಯಲ್ಲಾದ್ರೂ ಆ ಚೈತನ್ಯನೇ, ಒಬ್ಬ ದಟ್ಟ ದರಿದ್ರನಲ್ಲಾದ್ರೂ ಆ ಚೈತನ್ಯನೇ, ಅವನೇ. ಅವನನ್ನ ತಿಳ್ಕೊಳಕ್ಕೆ ಇನ್ನೊಬ್ಬ ಬೇರೆಯವನ್ ಇಲ್ವಲ್ಲ, ಇರೋದು ಒಬ್ನೇ. ಬೇರೆಯವನಿದ್ರೆ ತಾನೇ ಇನ್ನೊಂದನ್ನ ತಿಳ್ಕೊಳ್ಳೋದು. ಈಗ ಪಕ್ಕದಲ್ಲೊಬ್ರು ಇದ್ರೆ, ಓ ಇವ್ರು ಪ್ರಸನ್ನಾಕ್ಷಿ ಅಂತ ಅವ್ರು ತಿಳ್ಕೊತಾರೆ. ನಾನು ಪಕ್ಕದಲ್ಲೊಬ್ರು ಇದ್ರೆ, ಓ ಇವ್ರು ಇಂಥವ್ರು ಅಂತ ನಾನ್ ತಿಳ್ಕೊಳ್ತೀನಿ. ಅಂದ್ರೆ ಹಾಗೆ ಇನ್ನೊಬ್ಬ ಅನ್ನೋದು ಇಲ್ವಲ್ಲ. ಆದ್ರಿಂದ ತಸ್ಯ ವೇತ್ತ ನ ಅಸ್ತಿ. ಅವನನ್ನ ತಿಳ್ಕೊಳ್ಬೇಕು ಅಂದ್ರೆ ಅವಾಗ ಅವನು ವಿಷಯ ಆಗಬೇಕು. ಅವನು ವಿಷಯ ಆದಾಗ ಅವನನ್ನ ತಿಳ್ಕೊಳಕ್ ಮತ್ತೊಂದು ಮಾಧ್ಯಮ ಬೇಕು, ಸಾಧನ ಬೇಕು, ಅದಕ್ಕೆ ಇನ್ನೊಂದು ವ್ಯಕ್ತಿ ಬೇಕು. ಆ ತರಹ ಇಲ್ಲ, ಇರುವುದೆಲ್ಲ ಒಂದೇ. ಎಲ್ಲಿ ಜ್ಞಾನ ಇದೆ ಆ ಜ್ಞಾನಕ್ಕೆ ಅಧಿಷ್ಠಾತ ಒಬ್ಬನೇ, ಜ್ಞಾನ ಒಬ್ಬನಿಂದಾನೆ. ಆದ್ರಿಂದ ತಸ್ಯ ವೇತ್ತ ನ ಅಸ್ತಿ. ಅವನನ್ನ ತಿಳ್ಕೊಳ್ಳೋದು ಅನ್ನುವುದಕ್ಕೆ ಮತ್ತೊಬ್ಬ, ಅಂದ್ರೆ ಅವನು ವಿಷಯನೇ ಅಲ್ಲ, ಅವನ ಆಬ್ಜೆಕ್ಟ್ ಅಲ್ಲ ಅವನು. ಆದ್ರಿಂದ ಅವನನ್ನ ತಿಳ್ಕೊಳ್ಳಕ್ಕೆ ಇನ್ನೊಬ್ಬ ಅನ್ನೋನು ಬರುವುದಕ್ಕೆ ಸಾಧ್ಯ ಇಲ್ಲ. ಅಂಥವನನ್ನ ಮಹಾಂತಂ ಪುರುಷಂ, ಮಹಾಪುರುಷ ಎಂಬುದಾಗಿ ಆಹುಹು ಅನುಭವಿಗಳು ಹೇಳ್ತಾರೆ. ಮತ್ತೆ ಅವನು ಯಾರು? ಅಗ್ರ್ಯಂ, ಮೊಟ್ಟ ಮೊದಲಿನವನು. ಆದ್ರಿಂದನೇ ಅವನಿಗೆ ನೆಕ್ಸ್ಟ್ ಅಂತ ಹೇಳೋದಕ್ಕೆ ಯಾರಿಲ್ಲ. ಆದ್ರಿಂದಲೇ ಅವನನ್ನ ತಿಳ್ಕೊಳ್ಳೋದು ಅನ್ನೋದಕ್ಕೆ ಅವನು ತಿಳ್ಕೊಳ್ಳುವಂಥ ವಸ್ತು ಅಲ್ಲ, ಅವನು ಅನುಭವ ಅಷ್ಟೇ. ಆದ್ರಿಂದ ಹಾಗೆ ಅವನು ದೊರಕೋದಿಲ್ಲ. ಇದು ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರು ಕೂಡ, ಉದಾಹರಣೆಗೆ ಯೋಚನೆ ಮಾಡ್ಕೊಳ್ಳೋದಾದ್ರೆ, ಬೇರೆ ಬೇರೆ ಹೆಸರುಗಳಿಂದ ಅವನಿದ್ರೂ ಕೂಡ, ನಮಗೆ ಮುಖ್ಯವಾದ ಉದಾಹರಣೆ ಸ್ವಾಮಿ ವಿವೇಕಾನಂದರು ಕೊಟ್ಟಿರುವುದು ಹಿತೋಪದೇಶ ಮತ್ತು ಪಂಚತಂತ್ರದಲ್ಲಿ ನೋಡ್ತೇವಲ್ಲ. ಸಿಂಹದ ಮರಿ ಕುರಿ ಮಂದೆಯಲ್ಲಿ ಬಿದ್ದು ಬಿಟ್ಟ ಮೇಲೆ, ಕುರಿ ಮಂದೆ ಜೊತೆಯಲ್ಲೇ ಇದ್ಬಿಟ್ಟು ಅದು ಕೂಡ ಕುರಿಗಳ ಸಹವಾಸದಲ್ಲಿ ಹುಲ್ಲನ್ನೇ ತಿನ್ಕೊಂಡು ಅನ್ಕೊಂಡೇ ತಿರುಗ್ತಾ ಇದ್ದು, ಒಂದ್ ದೊಡ್ಡದಾಗಿ ಅದಕ್ಕೆ ಕೇಸರಗಳೆಲ್ಲ ಬಂದ ಮೇಲೂ ಕೂಡ ಅದು ಮಾಮೂಲಿ ಹುಲ್ಲು ತಿನ್ಕೊಂಡು ಮೆಹ ಅಂತಾನೆ ತಿರುಗ್ತಾ ಇದ್ರೆ, ಯಾವುದೋ ಒಂದು ಬಂದು ನೋಡ್ತು. ಆದ್ರಿಂದ ಗುರು ಕರ್ಣಧಾರ, ಗುರು ಎನ್ನುವ ನಾವಿಕ ಆ ಸಿಂಹ ನೋಡ್ತು, ಅರೆರೆ ಇದೇನಿದು, ನನ್ನ ತರದವನು ಇಲ್ಲಿದಾನಲ್ಲ. ಈಗ ನೋಡಿ, ಸಿಂಹ ಒಂದು ಸೆಪರೇಟ್ ಇದೆ, ಅವನ ತರದವನು ಅಂತ ನೋಡಕ್ ಇನ್ನೊಬ್ಬ ಇದ್ದಾನೆ. ಹೀಗೆ ಎರಡು ವಸ್ತು ಇದೆ ಅಲ್ವಾ. ಹಾಗೆ ಆ ಆತ್ಮವಸ್ತುವನ್ನ ನೋಡಕ್ ಎರಡನೇದು ಅಂತ ಇನ್ನೊಂದಿಲ್ಲ. ಆದ್ರಿಂದ ನತಸ್ಯ ವೇತ್ತಾಸ್ತಿ, ಆ ರೀತಿ. ಈಗ ಇದು ನೋಡ್ತು, ನೋಡಿದ್ಮೇಲೆ ಎಲ್ಲೆಲ್ಲೆಲೆ ಬಾರೋ ಒಂಚೂರು ಆಚೆ ಬಾ ಅಂತ ತಾನು ಆಹಾರಕ್ಕೋಸ್ಕರ ಕುರಿ ಮಂದೆಗೆ ಬಂದಿದ್ರು ಕೂಡ ಅದನ್ ಬಿಟ್ಬಿಡ್ತು. ಇವನ ಎಳ್ಕೊಂಡು ಹೋಯ್ತು, ಬಾ 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 ಅಂತ ಬಂದು, ಆಮೇಲೆ ನೀನು ನಂತರ ಇದೀಯಾ, ನನ್ನ ನೋಡು. ಈಗ್ಲೂ ಅಷ್ಟೇ ನೋಡಿ, ಎರಡು ಪದಾರ್ಥ ಇದೆ. ನೋಡ್ತಾ ಇರುವ ಒಂದು ಸಿಂಹ, ನೋಡ್ಬೇಕಾದ ಒಂದು ಸಿಂಹ, ಅಂದ್ರೆ ಜ್ಞಾತ ಜ್ಞೇಯ, ಈ ರೀತಿ ಎರಡಿದೆ. ಆದ್ರೆ ಆ ನಂತರದಲ್ಲಿ ಉಳಿಯೋದು ಯಾವುದು? ಒಂದೇ. ಹಾಗಾಗಿ ನೀನು ನಂತರ ಇದೆಯಾ ನೋಡು, ನಿನ್ಗೂ ನಂತರ. ಮತ್ತೆ ನದಿ ನೀರಿನೊಳಗೆ ತೋರಿಸ್ತು, ನಾನ್ ಹೇಗಿದ್ದೀನಿ ನೋಡು, ನೀನ್ ಹೇಗಿದೀಯ ನೋಡು. ಹಾಗೆಲ್ಲ ತೋರಿಸಿದ ಮೇಲೆ ಅದಕ್ಕೆ ಇಲ್ಲ, ಗರ್ಜನೆ ಮಾಡು ಒಂದ್ಸಲ,
ಅಂತ ಗರ್ಜನೆ ಮಾಡಿ ಮಾಡಿ ತೋರಿಸಿ ಅದರ ಸ್ವರೂಪನ ಅದು ಪರಿಚಯ ಮಾಡ್ಕೊಡ್ತು. ಈಗ ಅದು ಸಿಂಹದ ಕುರಿಮಂದೆಯ ಮಧ್ಯದಲ್ಲಿದ್ದಾಗ್ಲೂ ಸಿಂಹನೇ, ಸಿಂಹ ಅಂತ ತೋರಿಸಿಕೊಟ್ಟಾಗ್ಲೂ ಸಿಂಹನೇ, ಸಿಂಹ ಅಂತ ತೋರಿಸಿಕೊಡಕ್ಕೆ ಮುಂಚೆ ಅದು ಸಿಂಹ ಆಗಿರ್ಲಿಲ್ವಾ? ಹಾಗೆ ಅಂದ್ರೆ ಯಾವುದು ಜ್ಞಾತ ಆಗಿದೆಯೋ, ಯಾವುದು ಈ ಎಲ್ಲ ಜ್ಞೇಯ ವಸ್ತುಗಳನ್ನ ಇಂದ್ರಿಯಾದಿಗಳ ಮೂಲಕ ತಿಳ್ಕೊಳ್ತಾ ಇದೆಯೋ, ಅದು ಕಣ್ಣು, ಮನಸ್ಸು, ಬುದ್ಧಿ ಅನ್ನುವ ಬೇರೆ ಬೇರೆ ಹೆಸರುಗಳ ರೂಪದಲ್ಲಿದ್ರು ಕೂಡ ಅದರ ಮೂಲ ಸ್ವರೂಪ ಏನು? ಒಂದೇನೆ. ಅದು ಯಾವತ್ತೂ ಬದಲಾಗಲ್ಲ. ಆದ್ರಿಂದಲೇ ವೇತ್ತಿ ವೇದ್ಯ ಏನಿದೆ ಅಂದ್ರೆ ತಿಳಿಯಲ್ಪಡೋದು ಒಂದು, ತಿಳಿಯಲ್ಪಡುವುದನ್ನ ತಿಳ್ಕೊಳ್ಳುವ ಸಾಧನಗಳಾದಂತ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಒಂದು. ಆದರೆ ಎಲ್ಲಾವಾಗ್ಲೂ ಯಾವುದೇ ಟೈಮಲ್ಲಾದ್ರೂ ಕೂಡ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಇದಕ್ಕೆ ಒಬ್ಬ ರಾಜಕುಮಾರನ ಉದಾಹರಣೆಯನ್ನ ಹೇಳ್ತಾರೆ. ಅಂದ್ರೆ ರಾಜನಿಗೆ ಒಬ್ಬ ಮಗ ಆಗಿರ್ತಾನೆ. ಯಾವುದೋ ಸಂದರ್ಭದಲ್ಲಿ ಕಳ್ಳರ ಗುಂಪು ಇವ್ರ ಮೇಲೆ ಬಿದ್ದು ಆ ಮಗುವನ್ನ ಅಪಹರಿಸ್ಕೊಂಡು ತಗೊಂಡ್ ಹೊಟ್ಟೋಗ್ಬಿಟ್ಟಿರ್ತಾರೆ. ಎಷ್ಟೋ ಕಾಲ ಆಗೋಗ್ಬಿಟ್ಟಿರುತ್ತೆ, ತಿಂಗಳಂತರ ವರ್ಷಾಂತರನೇ ಅನ್ಕೊಳ್ಬಹುದು. ಒಂದ್ ದಿವ್ಸ ಕಾಡಲ್ಲಿ ಮಂತ್ರಿ ಬೇಟೆಗೋಸ್ಕರ ಹೋಗಿದ್ದಾಗ ಆ ಹುಡುಗನನ್ನ ನೋಡ್ತಾರೆ. ಯಾವ್ದೋ ಗುರ್ತುಗಳಿರುತ್ತೆ, ಅಂದ್ರೆ ಮಚ್ಚೆಗಿಚ್ಚೆ ಆ ತರದ್ದು. ಅರೆ, ಇವನು ನಮ್ಮ ರಾಜನ ಮಗ ಅಲ್ವಾ, ಈಗ 10 ವರ್ಷದಲ್ಲಿ ಕಳೆದೋಗಿದ್ನಲ್ವಾ, ಅವನಲ್ವಾ ಅಂತ ಯೋಚನೆ ಮಾಡ್ಕೊಂಡು ಮಂತ್ರಿಗಳು ಅವನನ್ನ ಕರ್ಕೊಂಬಂದು ಬೇರೆ ಬೇರೆ ಪ್ರಶ್ನೆಗಳು ಕೇಳಿ ರಾಜನ ಅನೇಕ ವಿಚಾರ ವಿನಿಮಯಗಳ ಮೂಲಕ ಇವನು ಈಗ ನೋಡಿ ಅವನ್ ಏನಾಗಿದ್ದ? ಕಳ್ಳನಾಗಿದ್ದ, ದರೋಡೆಕೋರನಾಗ್ಬಿಟ್ಟಿದ್ದ. ಆದ್ರೂ ಅವನು ಮೊದಲಿನ ರಾಜಕುಮಾರನೇ, ರಾಜಕುಮಾರ, ಅವನ ಮೂಲ ಸ್ವರೂಪ ರಾಜಕುಮಾರನೇ. ಆ ರೀತಿಯಾದ ಉದಾಹರಣೆಗಳನ್ನ ಛಾಂದೋಗ್ಯ ಉಪನಿಷತ್ತು ಕೂಡ ಕೊಡುತ್ತೆ. ಆ ರೀತಿ ಇಲ್ಲಿ ಇದು ಕೈಕಾಲುಗಳಿಲ್ಲದ ಆದರೂ ಕೂಡ ಚಲಿಸುವ, ಅಂದ್ರೆ ಈಶಾವಾಸ್ಯ ಉಪನಿಷತ್ತಲ್ಲಿ ಹೇಳುತ್ತಲ್ವ, ತದೇ ಜತಿ ತನ್ನೈ ಜತಿ ತದ್ದು. ಆದ ರೀತಿಯ ಎಲ್ಲ ತತ್ವಗಳು ಸೇಮ್. ಯಾರು ಹೇಳಿದ್ರು ಅದನ್ನೇ ಹೇಳ್ಬೇಕು, ಯಾವಾಗ ಹೇಳಿದ್ರು ಅದನ್ನೇ ಹೇಳ್ಬೇಕು. ಯಾಕೆಂದ್ರೆ ನಮ್ಮಲ್ಲಿ ಇದು ದರ್ಶನಗಳು ಏನ್ ಹೇಳುತ್ತೆ, ಅಥವಾ ಋಷಿಗಳ ಹೃದಯ ಏನ್ ಹೇಳುತ್ತೆ ಅಂದ್ರೆ, ಸೃಷ್ಟಿ ಆರಂಭ ಆದ ಕಾಲದಿಂದನೂ ಇವೆಲ್ಲ ಸೇಮ್. ಯಾವೆಲ್ಲ? ಗಂದೊಗಲು, ಕೊಂಬು, ಸೀಳುಗೊರಸು, ಉದ್ದ ಬಾಲ, ಅದೇ ಹಸು. ಹಾಗೆ ಯಾವ್ಯಾವ ಪಶು ಪಕ್ಷಿಗಳಿಗೆ ಏನೇನು ಲಕ್ಷಣ ಇದೆ, ಏನೇನು ಲಕ್ಷಣಗಳಿಂದ ಇರುವುದನ್ನ ಇಂತಿಂತದು, ಅಂದ್ರೆ ಇದು ಹಸು, ಇದು ಕುದುರೆ, ಇದು ಕತ್ತೆ, ಆ ವಿಭಾಗ ಏನ್ ಮಾಡಿದ್ದಾರೆ ಕಾಲದಿಂದ ಅದೇ. ಹಾಗೆ ಈ ದೇಶ ಆ ದೇಶ ಇನ್ನೊಂದು ದೇಶ ಅಲ್ಲ, ಭಾಷೆ ಬೇರೆ ಇರಬಹುದು, ಆದರೆ ಯಾರೇ ಆದ್ರೂ ಅದನ್ನ ಅದೇ ಹೇಳ್ಬೇಕು ತಾನೆ. ಹಸು ಅಂದ್ರೆ ಹೇಗಿರುತ್ತಪ್ಪ ಅಂದ್ರೆ, ಜರ್ಮನ್ ಭಾಷೆಯಲ್ಲಿ ಹೇಳಿದ್ರು, ರಷ್ಯನ್ ಭಾಷೆಯಲ್ಲಿ ಹೇಳಿದ್ರು, ಇಂಗ್ಲಿಷ್ ಅಲ್ಲಿ ಹೇಳಿದ್ರು, ಸಂಸ್ಕೃತ, ತಮಿಳು, ತೆಲುಗು ಯಾತ್ರಲ್ಲಿ ಹೇಳಿದ್ರು ಇದೇ ಹೇಳ್ಬೇಕು. ಏನು? ಗಂದೊಗ್ಲು, 2 ಕೊಂಬು, ಉದ್ದ ಬಾಲ, ಸೀಳುಗೊರಸು ಇತ್ಯಾದಿನೇ ಹೇಳ್ಬೇಕು. ಅದೇ ರೀತಿಯಲ್ಲಿ ಮೊದಲಿನಿಂದ ಅಗ್ರ್ಯನಾಗಿ ಇದ್ದಾನೆ ಅವನು. ಅವನಿಗೆ ನಂತರಕ್ಕೆ ಅಂತ ಇನ್ನೊಬ್ಬ ಇದ್ರೆ ಇವನನ್ನ ಅರ್ಥ ಮಾಡ್ಕೊಳ್ಳೋನು, ಅವನನ್ನ ಅರ್ಥ ಮಾಡ್ಕೊಳ್ಳೋನು, ಅವನನ್ನ ಅರ್ಥ ಹಾಗಿಲ್ಲ. ಆದ್ರಿಂದ ಅವನನ್ನ ಅರ್ಥ ಮಾಡ್ಕೊಳ್ಳೋನು ಅಂತ ಮತ್ತೊಬ್ಬ ಇಲ್ಲ, ಅವನೇ ಅರ್ಥ ಮಾಡ್ಕೊಳ್ಳೋನು, ಅವನೇ ಜ್ಞಾತ ಜ್ಞೇಯ ಎಲ್ಲ ಅವನೇ. ಆದ್ದರಿಂದ ಅವನನ್ನ ತಿಳ್ಕೊಳ್ಳುವಂಥವನು ಮತ್ತೊಬ್ಬ ಇಲ್ಲ. ಹಾಗಾಗಿ ಅದಕ್ಕೆ ಅವನನ್ನ ಏನಂತಾರೆ? ಅಗ್ರ್ಯಂ, ಮೊಟ್ಟ ಮೊದಲಿನವನು ಅಂತ. ಅವನೇ ಮಹಾಪುರುಷ, ಅವನಲ್ಲಿ ಪರಿವರ್ತನೆ ಎಂದೆಂದಿಗೂ ಸಾಧ್ಯ ಇಲ್ಲ. ಹಾಗಾಗಿ ಯಾವ ಕಾಲ ಆಗ್ಲಿ, ಯಾವ ದೇಶ ಆಗ್ಲಿ, ವಸ್ತು ಒಂದೇ. ವಸ್ತುವಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಭಾಷೆಯಿಂದ ವ್ಯಕ್ತಪಡಿಸೋದು ಬೇರೆ ಬೇರೆ ಆದ್ರೂ ಕೂಡ ವಸ್ತುವಿನ ಗುಣಸ್ವರೂಪ ಧರ್ಮಗಳು ಒಂದೇ. ಆ ವಿಭಿನ್ನ ಗುಣಸ್ವರೂಪ ಧರ್ಮಗಳಿಂದ ಇರುವಂತಹ ವಸ್ತುವನ್ನ ತಿಳ್ಕೊಳ್ಳೋ ಸಾಧನ ಒಂದೇ. ಇದನ್ನ ಈ ಉಪನಿಷತ್ತು ನಮ್ಗೆ ತೋರಿಸ್ತಾ ಇದೆ. ಆ ಒಂದೇ ವಸ್ತು ಯಾವ್ದಪ್ಪ ಅಂದ್ರೆ ಅದೇ ಬ್ರಹ್ಮ, ಅದೇ ಪರಬ್ರಹ್ಮ. ಇದನ್ನೇ ಕೇನ ಉಪನಿಷತ್ತು ಹೇಳುವಾಗಲೂ ಕೂಡ ಯಾವುದು ಮುಖ್ಯವಾಗಿ ಸವೇತ್ತಿ ವೇದ್ಯಂ ನಚ ತಸ್ಯಾಸ್ತಿ ವೇತ್ತ ಇದೆಯಲ್ಲ, ನಾವು ಶ್ರೀರಾಮಕೃಷ್ಣರ ಸ್ತೋತ್ರದಲ್ಲಿ ಕೂಡ ಇದನ್ನ ನೋಡ್ತೀವಿ. ಇದೇ ವಾಕ್ಯನೇ ಆಲ್ಮೋಸ್ಟ್. ಈಗ ಕೇನ ಉಪನಿಷತ್ತು ಏನ್ ಹೇಳುತ್ತೆ? ಯಸ್ಯ ಅಮತಂ ತಸ್ಯ ಮತಂ. ಅಂದ್ರೆ ನಾನಿವನನ್ನ ನೋಡಿದೀನಿ ಅಂತ ಯಾರಾದ್ರೂ ಹೇಳಿದ್ರೆ
ಖಂಡಿತ ಇಲ್ಲ. ಅವನ್ ಸುಳ್ಳು ಹೇಳ್ತಿದ್ದಾನೆ ಅಥವಾ ಅವ್ನ್ ನೋಡಿಲ್ಲ ಅನ್ನೋದು ಸ್ಪಷ್ಟ. ಯಾಕೆ ಅಂದ್ರೆ ಅವನನ್ನ ನೋಡಕ್ಕೆ ಅಂತ ಒಬ್ಬ ಇರೋಕ್ ಸಾಧ್ಯ ಇಲ್ಲ ಅನ್ನೋ ವಿಷಯ ಇಲ್ಲಿ ಏನ್ ಹೇಳಿದ್ರು. ನಚ ತಸ್ಯಾಸ್ತಿ ವೇತ್ತ ಅನ್ನೋ ಶಬ್ದ ಇದೆಯಲ್ಲ, ಆದ್ರಿಂದಲೇ ಅವನು ಯಾರು ಯಸ್ಯ ಮತಂ, ಯಾರಿಗೆ ಯಸ್ಯ ಅಮತಂ ತಸ್ಯ ಮತಂ, ಹಾಗೆ ಅದನ್ನ ಇದಾಗಿ ತಗೊಂಡಾಗ ಯಾರು ನಂಗೆ ಗೊತ್ತಿಲ್ಲಪ್ಪ, ನಾನು ಅದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂದಿದ್ದಾನೆ, ಅವನಿಗದು ಗೊತ್ತಾಗಿದೆ ಅನ್ನುವ, ಅಂದ್ರೆ ಅದು ತಿಳ್ಕೊಳ್ಳಲು ಯೋಗ್ಯವಾದ್ದಲ್ಲ ಅಂತ ತಿಳ್ಕೊಂಡಿದ್ದಾನೆ ಹಾಗೆ. ಆದ್ರಿಂದ ಈಗ ಒಟ್ಟು ಏನು, ಜ್ಞಾನೇಂದ್ರಿಯಗಳಿಗೆ ಅವನು ವಿಷಯನಲ್ಲ. ಜ್ಞಾನೇಂದ್ರಿಯಗಳಿಗೆ ವಿಷಯನಲ್ಲ ಅಂದಾಗ ಶಬ್ದಸ್ಪರ್ಶ ರೂಪ ರಸಗಂಧಗಳಲ್ಲಿ ವ್ಯಾಪ್ತನಾಗಿ ಅವುಗಳ ಮೂಲಕ ಅವನನ್ನ ಪಡೆಯುವುದು ಅನ್ನೋದು ಸಾಧ್ಯ ಇಲ್ಲ ಅನ್ನುವುದು ಈ ಮಾತಿನಲ್ಲಿ ಇರುವಂತ ಒಂದು ಮಂತ್ರದಲ್ಲಿರುವ ಅರ್ಥ. ಹಾಗಾಗಿ ಅದರಿಂದನೇ ವಿಷಯ ಅಂದಾಗ ಶಬ್ದಸ್ಪರ್ಶ ರೂಪ ರಸಗಂಧಗಳು, ಅವುಗಳನ್ನ ಗ್ರಹಿಸುವುದಕ್ಕೆ ಕಣ್ಣು ಕಿವಿ ಮೂಗು ಇತ್ಯಾದಿಗಳು. ಆ ರೀತಿಯಲ್ಲಿ ಇವನು ಈ ಒಂದು ಮೇಲೆ ಹೇಳಿದ್ರಲ್ಲ ಬಹಿಹಿ ಲೇಲಾಯತೆ ಅಂತ, ಹಾಗೆ ಹೊರಗಡೆ ಇಂದ್ರಿಯಗಳ ಮೂಲಕ ಹೊರಗೆ ಚಲಿಸಿ ತಿಳಿದುಕೊಳ್ಳುವಂತ ವಸ್ತು ಅಲ್ಲ. ಹಾಗಾದ್ರೆ ಹೇಗೆ, ಒಳಗಡೆ ಅನುಭವ ವೇದ್ಯವಾದವನೇ ಹೊರತು ಈ ರೀತಿಯಾಗಿ ನನಗಿಂತ ಇದು ಬೇರೆಯಾಗಿರುವ ಮತ್ತೊಂದು ವಸ್ತು ಅಂತ ತಿಳ್ಕೊಳ್ಳೋದಕ್ಕೆ ಅರ್ಹನಲ್ಲ ಅನ್ನುವುದು ಈ ಮಂತ್ರದ ಅಭಿಪ್ರಾಯ. ಸ್ವಲ್ಪ ಅಂದ್ರೆ ಅರ್ಥ ಆಗತ್ತೆ, ಶಬ್ದ ಅರ್ಥ ಆಗತ್ತೆ, ಅಭಿಪ್ರಾಯ ಮನಸ್ಸಿಗೆ ಬರ್ಬೇಕಾದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಎಲ್ಲಾತನ್ನು ತಿಳ್ಕೊಳಕ್ ಇವನೇ ಇದ್ದಾನೆ, ಇವನನ್ನೇ ತಿಳ್ಕೊಳಕ್ಕೆ ಮತ್ತೊಂದು ಅಂತ ಇಲ್ಲ ಅನ್ನೋದಷ್ಟೇ ಮುಖ್ಯವಾದಂತ ಅಂಶ. ಇದಕ್ಕೆ ಉದಾಹರಣೆಯಲ್ಲಿ ನಾವು ಚಿಕ್ಕವರಿದ್ದಾಗ ಹೇಳ್ಕೊಳ್ತಾ ಇದ್ದಂತೆ, ಅಂದ್ರೆ ಇವ್ರಿಗ ಅವ್ರ ತಾಯಿ ತಂದೆ, ಅವ್ರಿಗ ಅವ್ರ ತಾಯಿ ತಂದೆ, ಅವ್ರಿಗ ಅವ್ರ ತಾಯಿ, ಹಾಗೆ ಹೋಗ್ತಾ ಹೋದ್ರೆ ಎಲ್ಲಿ ಎಂಡು ಕೊನೆ ಆಗೋ ಹಾಗಿಲ್ವಲ್ಲ, ಆಗ ಅದಕ್ಕೊಂದು ಕೊನೆ ಹೇಳ್ತೀವಲ್ವಾ. ಆ ರೀತಿಯಲ್ಲಿ ಇದನ್ನ ನಾವು ಯೋಚನೆ ಮಾಡ್ತಾ ಬಂದಾಗ ಇವನನ್ನ ತಿಳ್ಕೊಳಕ್ಕೆ, ಪುಸ್ತಕನ ತಿಳ್ಕೊಳಕ್ಕೆ ಕಣ್ಣು, ಹಾಗೆ ಒಂದನ್ನ ಹೇಳ್ತಾ ಬಂದ್ರೆ ಆ ತಿಳ್ಕೊಳ್ಳೋದಕ್ಕೆ ಸಾಧನ ಆಗಿರೋದು ಒಂದು ಜ್ಞಾನಾಧಿಷ್ಠಾತ ಅವನನ್ನ, ಅಂದ್ರೆ ಅವನೊಬ್ಬನೇ, ಆದ್ರಿಂದ ಅವನನ್ನ ತಿಳ್ಕೊಳಕ್ ಮತ್ತೊಬ್ಬ ಇದ್ದಾನೆ ಅಂತ ಇಲ್ಲ ಅನ್ನುವುದು ಒಟ್ಟು ಈ ಮಂತ್ರದ ಸಾರಾಂಶ. ಅಪಾಣಿಪಾದ, ಪಾಣಿ ಪಾದ ಅಂದ್ರೆ ಕರ್ಮೇಂದ್ರಿಯಗಳು, ಅದು ಇಲ್ಲ, ಕರ್ಮೇಂದ್ರಿಯಗಳು ಇಲ್ಲ, ಆದ್ರಿಂದ ಕರ್ಮ ಪಾಣಿಯಿಂದ ಮಾಡುವಂತ ಹಿಡ್ಕೊಳ್ಳುವಂಥದ್ದು, ಪಾದದಿಂದ ಮಾಡುವ ಚಲಿಸುವಂಥದ್ದು. ಕೈ ಕಾಲು ಇಲ್ವಲ್ಲ, ಹಾಗಾದ್ರೆ ಓಡಾಡಲ್ವಾ ಅಂದ್ರೆ ಓಡಾಡ್ತಾನೆ. ಇನ್ನು ಕಣ್ಣಿಲ್ಲ, ಕಿವಿ ಇಲ್ಲ, ಹಾಗಾದ್ರೆ ಕೇಳಲ್ವಾ, ನೋಡಲ್ವಾ, ಕಣ್ಣಿಲ್ಲ ಕಿವಿ ಇಲ್ಲ ಆದ್ರೂ ನೋಡ್ತಾನೆ ಕೇಳ್ತಾನೆ. ಆದ್ರೆ ಕಣ್ಣಿಲ್ಲ ಕಿವಿ ಇಲ್ಲ ನೋಡ್ತಾನೆ ಕೇಳ್ತಾನೆ, ಕಾಲಿಲ್ಲ ಕೈ ಇಲ್ಲ ನಡೀತಾನೆ, ಅದ್ ಹೇಗೆ, ಅವನಿದಾನೆ ಅಂತ ನೀವು ಹೇಗೆ ಪ್ರೂವ್ ಮಾಡ್ತೀರಾ ಅಂತ ಕೇಳಿದ್ರೆ, ಕಣ್ಣು ಕೈ ಕಾಲು ಅವನಿಗೆ ಇಲ್ಲ, ಆದ್ರೂ ಕೂಡ ಅವನು ತನ್ನ ಒಂದು ಬೆಳಕಿನಿಂದ, ತನ್ನ ಸ್ವರಾಟ್ ಬೆಳಕಿನಿಂದ ಅವನು ಇದನ್ನೆಲ್ಲ ನೋಡ್ಕೊಳ್ತಾನೆ. ಆದ್ರಿಂದ ಮತ್ತೆ ಅವನನ್ನ ನೋಡುವುದಕ್ಕೆ ಅಂತ ಒಂದಿಲ್ಲ, ಆದ್ರಿಂದ ಅವನು ಅಗ್ರಿಯ, ಮೊಟ್ಟ ಮೊದಲಿನವನು, ಅವನು ಪುರುಷ, ಅವನೊಬ್ಬನೇ ಪುರುಷ. ಮತ್ತೆ ಅವನು ಮಹಾನ್, ಮಹಾನ್ ಅಂದಾಗ ಭೂಮ ಎನ್ನುವ ಶಬ್ದಕ್ಕೆ ಈಕ್ವೇಟ್ ಮಾಡ್ಕೋಬೇಕು, ಅವನಿಗೆ ಸದೃಶ ಮತ್ತೊಂದು ಇಲ್ಲ ಅನ್ನುವಂತೆ. ಇನ್ನು ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾಂ ನಿಹಿತೋಸ್ಯ ಜಂತೋಃ ತಮಕ್ರತುಂ ಪಶ್ಯತಿ ವೀತಶೋಕಃ ಧಾತು ಪ್ರಸಾದಾತ್ ಮಹಿಮಾನಂ ಈಶಂ. ಹಿಂದೆ ಕೂಡ ಅನುಗ್ರಹ ಅನ್ನುವುದು ಬಂದಿತ್ತು, ತೇನ ಜುಷ್ಟಃ ಅಂತ ಒಂದು ಮಾತು ಬಂದಿತ್ತು. ಒಟ್ಟು ಈ ಯಾವುದನ್ನ ಇಷ್ಟು 14ನೇ ಮಂತ್ರದಿಂದ ಪರಬ್ರಹ್ಮ ತಾನು ತನ್ನ ಲೀಲೆಗಾಗಿ ಇಷ್ಟೆಲ್ಲ ಮುಖಗಳು, ಇಷ್ಟೆಲ್ಲ ಕೈಗಳು, ಏನೇನೆಲ್ಲ ಹೇಳ್ಕೊಂಡು ಬಂದ್ವಿ. ಈಗ 18ನೇ ಇದ್ರೊಳಗೆ ಅಂಥ ಒಂದು ಪರಮ ಪುರುಷನನ್ನ ಅರಿಯೋದಕ್ಕೆ ಸಾಧನವಾಗಿ ನವದ್ವಾರದ ಈ ಶರೀರ ಇದೆ. ಆದ್ರಿಂದ ಅವನನ್ನ ಈ ಇದ್ರಲ್ಲಿ ತಿಳ್ಕೊಳ್ಬೇಕು ಅಂದ್ಮೇಲೆ
ಹೆಂಗ್ ತಿಳ್ಕೊಳ್ಳೋದು, ಯಾವ ತರ ಇದ್ದಾನೆ ಅದನ್ನ 19ನೇ ಮಂತ್ರದಲ್ಲಿ ಹೇಳಿ, ಅವನು ಕೇವಲ ಅನುಭವ ವೇದ್ಯ ಹೊರತು ಇಂದ್ರಿಯಗಳಿಂದ ತಿಳ್ಕೊಳ್ಳುವಂಥವನು ಅಲ್ಲ ಅನ್ನುವುದನ್ನ ಹೇಳಿ, ಈಗ ಅವನ ಸ್ವರೂಪ ಹೇಗಿದೆಯಪ್ಪ, ಅವನು ಹೇಗಿದ್ದಾನೆ ಅಂದ್ರೆ ಅಣುಗೆ ಅಣುವಾಗಿದ್ದಾನೆ. ಅಣೋಹೋ ಅಣಿಯಾನ್ ಮಹತಃ ಮಹೀಯಾನ್, ದೊಡ್ಡದಾದಿದ್ರೆ ಅದಕ್ಕೆ ದೊಡ್ಡದಾಗಿದ್ದಾನೆ. ಎಲ್ಲಿದ್ದಾನೆ ಅವನು? ಗುಹಾಯಾಮ್ ಜಂತೋಹೋ, ಪ್ರತಿಯೊಂದು ಜೀವಿಯ ಹೃದಯದ ಒಳಗೆ. ಹಿಂದೆ ಹೇಳಿದಂತೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಆದ್ರಿಂದ ಅವನು ಎಲ್ಲಾ ಜಂತುಗಳ ಗುಹಾಯಾಮ್ ನಿಹಿತಃ, ಹೃದಯ ಎಂಬ ಗುಹೆಯೊಳಗೆ ಇದ್ದಾನೆ. ಅವನು ಅಕ್ರತುಂ, ಮೇಲೆ ಹೇಳಿದ್ವಲ್ಲ ಅಪಾಣಿಪಾದಹ ಜವನ ಆತರ ಎಲ್ಲ, ಇಲ್ಲಿ ಇವನು ಅಕ್ರತುಂ, ಏನು ಮಾಡಲ್ಲ. ಏನು ಮಾಡಲ್ಲ ಅಂದ್ರೆ ಇಂದ್ರಿಯಗಳು, ಕಣ್ಣು ನೋಡ್ತು, ಕಿವಿ ಕೇಳ್ತು, ಕಾಲು ಹೋಯ್ತು, ಕೈ ತಗೊಳ್ತು ಎಲ್ಲ ಇದೆಯಲ್ಲ, ಅದೆಲ್ಲ ಮಾಡಿದ ಅವ್ರವ್ರೆ, ನಾನಲ್ಲ. ಅಂದ್ರೆ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನುವಂತೆ ಅವನಿರ್ತಾನೆ. ಅಂದ್ರೆ ನೋಡಿದವನು ನಾನು ಎಂಬ ಅಭಿಮಾನ, ಕೇಳಿದವನು ನಾನು ಎಂಬ ಅಭಿಮಾನ, ನಾನು ಜ್ಞಾನಿ ಅನ್ನುವ ಅದು ಅವನಲ್ಲಿಲ್ಲ. ಅದ್ರಿಂದ ತಮ್ ಅಕ್ರತುಂ, ಹಾಗಿರುವವನನ್ನ ನೋಡ್ತಾನೆ. ನೋಡ್ತಾನೆ ಅಂದ್ರೆ ಮತ್ತೆ ಅನುಭವಕ್ಕೆ ತಂದುಕೊಳ್ತಾನೆ. ಹಾಗಾದವನು ವೀತ ಶೋಕಃ, ದುಃಖದ ಒಂದು ಕಡಲಿನಲ್ಲಿ ಎಂದಿಗೂ ಬೀಳಲ್ಲ. ಅವನು ಇರುವ ಶರೀರದಲ್ಲೂ ಕೂಡ ದುಃಖವನ್ನ ಅನುಭವಿಸುವುದಿಲ್ಲ. ವೀತ ಶೋಕಃ. ಅದನ್ನ ಪಡ್ಕೊಳ್ಳೋದು ಹೇಗೆ? ಧಾತು ಪ್ರಸಾದಾತ್. ಎಲ್ಲ ಜೀವಗಳನ್ನ ಯಾರು ಸೃಷ್ಟಿ ಮಾಡಿದಾರೋ ಆ ಎಲ್ಲಾ ಜೀವಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದವನೇ ಧಾತ. ಆದ್ರಿಂದ ಅವನು ಅನುಗ್ರಹಿಸಿದರೆ ಅದರಿಂದ ಈ ಎಲ್ಲಾ ಜೀವಕೋಟಿಗಳ ತಲೆಗಳನ್ನ, ಕೈಗಳನ್ನ, ಕಾಲುಗಳನ್ನ ನಿರ್ಮಾಣ ಮಾಡಿ, ಅವುಗಳ ಮೂಲಕ ಚಟುವಟಿಕೆಗಳನ್ನ ಮಾಡಿ, ಅವುಗಳ ಮೂಲಕ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳನ್ನ ಅನುಭವಿಸಿ ಎಲ್ಲಾ ಮಾಡ್ತಾ ಇರುವಂತ ಈಶ ಒಬ್ಬ ಇದನ್ನಲ್ಲ, ನಾವು ಮೊನ್ನೆ ಹೇಳ್ಕೊಂಡಂತೆ ಉಪಾಧಿ ಜೊತೆ ಕೂಡಿದ ಅವನನ್ನ ತಿಳ್ಕೊಳ್ಳೋದಕ್ಕೆ ಪರಮಾತ್ಮ ಯಾರು ಈ ಎಲ್ಲ ಲೀಲೆಯನ್ನ ಮಾಡ್ತಾ ಇದ್ದಾನೆ, ಅವನ ಅನುಗ್ರಹ ಬೇಕು. ಅವನ ಪ್ರಸಾದದಿಂದ ಇದೆಲ್ಲವೂ ಕೂಡ ಸಿದ್ಧವಾಗತ್ತೆ, ಅರಿವಿಗೆ ಬರುತ್ತೆ. ಆದ್ರಿಂದ ತಮಕ್ರತುಂ ಪಶ್ಯತಿ ವೀತ ಶೋಕ. ಇಲ್ಲಿ ಅಣೋರಣೀಯಾನ್ ಮಹತೋ ಮಹೀಯಾನ್ ಅನ್ನುವಾಗ ಅಣುವಿಗಿಂತ ಅಣುನೇ ಬರಿಗಣ್ಣಿಗೆ ಕಾಣುವಂಥದ್ದಲ್ಲ. ಮೈಕ್ರೋಸ್ಕೋಪ್ ಮೊದಲಾದವುಗಳ ಮೂಲಕ ನೋಡಬಹುದಾದೇನೋ ಸ್ವಲ್ಪ. ಆ ಅಣುವಿಗಿಂತ ಅಂದಾಗ್ಲೇ ಅರ್ಥ ಏನಾಯ್ತು? ಇಂದ್ರಿಯಗಳಿಂದ ಹಿಡಿಯೋಕ್ಕಾಗುವಂಥದ್ದಲ್ಲ ಅಂತ. ಹಾಗೆ ಮಹೀಯಾನ್ ಅಂದಾಗ್ಲೂ ಅಷ್ಟೇ, ದೊಡ್ಡ ಗಾತ್ರದಲ್ಲಿ. ಈಗ ಚಾಮುಂಡಿ ಬೆಟ್ಟ ಅಂತದನ್ನೇ ಬೇಡ, ಒಂದು ದೊಡ್ಡ ಬಂಡೆ ಅಂತದನ್ನೇ ಆಮೂಲಾಗ್ರ ನೋಡಕ್ ಆಗಲ್ಲ ನಮ್ಗೆ. ನಾವು ಹಿಂದೆ ನೋಡ್ಕೊಂಡಿದೀವಿ. ಕೈಯೊಳಗಿನ ನೆಲ್ಲಿಕಾಯಿ ಅಂದ್ರೆ ನೆಲ್ಲಿಕಾಯಿನ ಎಲ್ಲಾ ನೋಡ್ಬೋದು. ನೆಲ್ಲಿಕಾಯಿ ನಮ್ ಕೈ ಗಂಟಿರುತ್ತಲ್ಲ, ಅಂದ್ರೆ ಕೈಗೆ ಟಚ್ ಆಗಿರುತ್ತಲ್ಲ, ಅದನ್ನೆಲ್ಲ ನೋಡಕ್ಕಾಗತ್ತೆ ಅಲ್ವಾ? ಅಂದ್ರೆ ಅಷ್ಟು ಸಣ್ಣ ವಸ್ತುನೇ ಆಮೂಲಾಗ್ರವಾಗಿ ನೋಡಕ್ಕಾಗುವಂಥದ್ದಲ್ಲ. ಇನ್ನು ಅಣುವಿಗೆ ಅಣುವಾಗಿ ಮಹತ್ತಿಗೆ ಮಹತ್ತಾಗಿ ಅಂದಾಗ ದೊಡ್ಡ ಗಾತ್ರದಲ್ಲಿ ಯಾವ ಮೂಲೆಯಿಂದ ಯಾವ ಮೂಲೆಗೆ ಎಲ್ಲಿಂದ ಏನನ್ನ ನೋಡೋದು, ಹೇಗದನ್ನ ತಿಳ್ಕೊಳ್ಳೋದು, ಹೇಗದನ್ನ ಇದಕ್ಕೆ ಅನ್ನುವಾಗ ಅದರ ಅರ್ಥ ಏನು? ಅದು ಅನುಭವಕ್ಕೆ ಯೋಗ್ಯ ಅನ್ನೋದೇ ಅರ್ಥವೇ ಹೊರತು ಇಂದ್ರಿಯದಿಂದ ತಿಳಿಯುವಂಥದ್ದಲ್ಲ ಅಂತ. ಆದ್ರಿಂದಲೇ ಮಂತ್ರ ಹೇಳುವಾಗ ಇದು ತೈತ್ತರೀಯದಲ್ಲಿ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಆದ್ರಿಂದ ಮೇಲೆ ಹೇಳಿದ ಅಪಾಣಿಪಾದ ಇದೆಲ್ಲ ಅದೇ ಅರ್ಥನೇ. ಮನಸ್ಸು ಬುದ್ಧಿ ಇಂದ್ರಿಯಗಳೆಲ್ಲಾದ್ರ ಜೊತೆ ಹೋದ್ರು ಹಿಡಿಯಕ್ಕಾಗಲ್ಲ. ಅದು ಅಣುವಿಗಿಂತ ಅತ್ಯಂತ ಸೂಕ್ಷ್ಮ ಇದೆ. ಇನ್ನು ಆ ಎಲ್ಲಾದರ ಜೊತೆ ಹೋದ್ರು ದೊಡ್ಡದಾಗಿದೆ. ಆದ್ರಿಂದ ಕೂಡ ಆ ವ್ಯಾಪ್ತಿಯ ಒಳಗೆ ಅದು ಬರೋದಿಲ್ಲ. ಅಂದ್ರೆ ವೃತ್ತ ಆಗ್ಬೇಕಲ್ಲ, ಅಂದ್ರೆ ಇಂದ್ರಿಯ ವೃತ್ತಿ ಮನೋವೃತ್ತಿ ಅಂತೀವಲ್ವಾ, ಹಾಗೆ ಅದು ಆವರಿಸಿಕೊಳ್ಬೇಕಲ್ಲ. ಹಾಗೆ ಆವರಿಸಿಕೊಳ್ಳಕ್ ಆಗಲ್ಲ. ಅದನ್ನ ಆವರಿಸಿಕೊಳ್ಳಕ್ಕೆ ಒಂದು ಬೇರೆ ಸೆಪರೇಟ್ ಅಂತ ಇಲ್ವಲ್ಲ. ಈಗ ನೋಡಿ, ಒಂದು ಮನೆಯಲ್ಲಿ
ಒಂದ್ ಗಿಡ ಇದೆ ಅಂದ್ರೆ ಮನೆಗಿಂತ ಗಿಡ ಬೇರೆಯಾಗಿದೆ. ಆ ಗಿಡಕ್ಕೊಂದು ಪಾತಿ ಮನೆಯ ಭೂಮಿನೇ ಆಗಿದ್ರು ಸೆಪರೇಟ್ ಆಗಿದೆ ಅಲ್ವಾ? ಆಗ ನಾನು ಮನೆಯಿಂದ ಸೆಪರೇಟ್ ಆಗಿ ಮರವನ್ನ ಗಿಡವನ್ನ ಎಲ್ಲವನ್ನ ನೋಡ್ಬಹುದು ತಾನೆ. ಹಾಗೆ ಇದು ಸೆಪರೇಟ್ ಅಲ್ಲ. ಅದಕ್ಕೋಸ್ಕರನೇ ಶ್ರೀರಾಮಕೃಷ್ಣರು ಕೊಡುವ ಉದಾಹರಣೆಯಾಗಿ ನಾವು ನೋಡೋದಾದ್ರೆ, ಇವೆಲ್ಲ ಯಾವ್ದೆಲ್ಲ ಕಣ್ಣು ಕಿವಿ ಮೂಗು ಕೈ ಕಾಲು ಇತ್ಯಾದಿಗಳು ಇವುಗಳಿಂದ ಕೂಡಿರುವಂತ ವಿಶ್ವಾಂಡ ಬ್ರಹ್ಮಾಂಡವನ್ನ ತುಂಬಿರುವಂತ ಕೋಟಿ 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 ಸಂಖ್ಯೆಯ ಜೀವಗಳು ಎಲ್ಲನೂ ಸೊನ್ನೆನೆ. ಯಾವಾಗ ಈ ಒಂದು ಶರೀರದೊಳಗೆ ಆತ್ಮ ಎನ್ನುವುದು ಇಲ್ಲ ಅಂದಾಗ, ಅದು ಸೇರ್ಬಿಟ್ರೆ ಅದು ಮಹಾನ್. ಆದ್ರಿಂದನೇ ನಮಗೆ ಆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅನ್ನುವಾಗ ಆ ಗುಹೆಯೊಳಗೆ ಅಡಗಿರುವುದು ಅನುಭವಕ್ಕೆ ಬರುವುದೇ ಹೊರತು ಇಂದ್ರಿಯದಿಂದ ತಿಳ್ಕೊಳ್ಳೋಕ್ ಆಗೋದಲ್ವಲ್ಲ. ಆ ಅನುಭವಕ್ಕೆ ಬರಬೇಕಾದ್ರೆ ಏನ್ ಬೇಕು? ಆ ಇವೆಲ್ಲ ಶೂನ್ಯ. ಪರಮಾತ್ಮನ ಅನುಗ್ರಹವನ್ನ ಸೇರ್ಬಿಟ್ರೆ ಎಲ್ಲಾ ವ್ಯಾಲ್ಯೂ ಬಂದಂತೆ ಆಗ್ಬಿಡ್ತು. ಸೊನ್ನೆ ಸೊನ್ನೆ ಸೊನ್ನೆಗಳು ಕೋಟಿ ಸೊನ್ನೆಗಳಿದ್ರು ಏನು ಪ್ರಯೋಜನ ಇಲ್ಲ. ಅದರ ಹಿಂದಕ್ಕೆ ಒಂದನ್ನುವುದು ಸೇರ್ಬಿಟ್ರೆ, ಮತ್ತೆ ಅದು ಒಂದೇ ಇದ್ದಾಗ, ಮೊದಲು ಹೇಳಿದ್ರಲ್ವಾ ಅಗ್ರ್ಯಂ ಮಹಾಂತಂ ಪುರುಷಂ, ಅದಕ್ಕೆ ನಂತರ ಒಂದು ನಂತರ ಒಂದು ನಂತರ ಒಂದು ಅಂತ ಸೊನ್ನೆಗಳು ಸೇರ್ತಾ ಹೋದಾಗ ಮಹಾಂತಂ. ಹಾಗೆ ಅಣು ಮತ್ತು ಮಹತ್ತುಗಳ ವಿಷಯದಲ್ಲಿ ಕೂಡ ಹಾಗಾಗಿ ಈ ಯಾವ ಒಂದು ವಸ್ತು ಇದೆ ಅದಕ್ಕೆ ಆ ಪರಾತ್ಪರ ವಸ್ತು ಅಂತ ಏನಿದೆ ಅದು ಯಾವುದೇ ರೀತಿಯಿಂದಲೂ ಕೂಡ ಒಂದು ಹೊರಗಿನ ಅಂದ್ರೆ ಇಂದ್ರಿಯ ಮೊದಲಾದ ಹೊರಗಿನ ಒಂದು ಇದರಿಂದ ತಿಳ್ಕೊಳ್ಳುವಂಥದ್ದಲ್ಲ. ಕೇವಲ ಒಳಗಡೆಗೆ ಒಳಗಡೆಯಲ್ಲಿ ಮಾತ್ರ ತಿಳ್ಕೊಳ್ಳಬಹುದಾದರೂ ಕೂಡ ತಿಳ್ಕೊಂಡೆ ಯಸ್ಯಾಮತಂ ಅನ್ನುವಂತೆ ಅನ್ನುವುದಕ್ಕೆ ವಿಷಯ ಇಲ್ಲ. ಯಾಕೆಂದ್ರೆ ಅದಕ್ಕಿಂತ ಅದು ಸೆಪರೇಟ್ ಅಲ್ಲ. ಹಾಗಾಗಿ ನಾನ್ ತಿಳ್ಕೊಂಡೆ ಅಂದಾಗ ಹೇಗೆ ಕಣ್ಣು ನೋಡಿದೆ ಅನ್ನುವಾಗ ಕಣ್ಣು ಬೇರೆ, ಕಣ್ಣಿಂದ ನೋಡಿದ ಪುಸ್ತಕ ಬೇರೆ, ನೋಡಿದೆ ಅಂತ ಹೇಳುವವನು ಬೇರೆ, ಹಾಗಿಲ್ಲ. ಆದ್ರಿಂದ ಅಲ್ಲಿ ನಾವು ನೋಡೋದೇನಪ್ಪಾ ಅಂದ್ರೆ ಆ ಪರಾತ್ಪರ ವಸ್ತು ಎಲ್ಲವನ್ನ ತುಂಬಿಕೊಂಡಿರುವ ಅಮೂಲ್ಯವಾದ ವಸ್ತುವನ್ನ ಅವನು ಭಾವಿಸಿ ಅನುಭವಿಸಿ ನೋಡ್ತಾನೆ. ಆದ್ರಿಂದಲೇ ಅವನಿಗೆ ಗೊತ್ತಾಗತ್ತೆ, ಓಹೋ ಈ ಪ್ರಪಂಚನ ನಾನು ಹೀಗೆ ಅಂತ ಕಂಡಿದ್ದೆ, ಆದ್ರೆ ಇದು ಹೀಗೆ. ಹಾಗೆ ಬರ್ತಾ ಕೊನೆಗೆ ಕಂಡಿದ್ದೆ ನಾನು ಎಲ್ಲವೂ ಲಯ ಆಗೋಗುತ್ತೆ. ಆದ್ರಿಂದನೇ ಅವಾಗ ಅವನಿಗೆ ಏನಾಗಲ್ಲ, ನಾನು ಬೇರೆ ನೀನು ಬೇರೆ ಅಂತ ಬಂದಾಗ ನೀನ್ ಚೆನ್ನಾಗಿದ್ಯಾ ನಾನ್ ಚೆನ್ನಾಗಿಲ್ಲ, ನಿನ್ನ ಹತ್ರ ದುಡ್ಡಿದೆ ನನ್ನ ಹತ್ರ ದುಡ್ಡಿಲ್ಲ, ಅಥವಾ ನಾನ್ ದುಡ್ಡು ಇರೋನು ನೀನು ಬಡವ, ನಾನ್ ವಿದ್ಯಾವಂತ ಆ ರೀತಿ ಏನೇನು ಭೇದಗಳಿದೆ ಅವೆಲ್ಲ ಸುಖ ದುಃಖಾದಿಗಳಿಗೆ ಮಾನಾಪಮಾನಗಳಿಗೆ ಭೇದಗಳಿಗೆ ಕಾರಣ ಆಗಿರೋದೇನಿದೆ? ಯಾವುದು ಇಲ್ಲ. ಯಾಕೆ? ಎಲ್ಲ ಅಣೋರಣೀಯಾನ್ ಎಲ್ಲವನ್ನ ತುಂಬಿಕೊಂಡಿದ್ದಾನಲ್ವಾ. ಅಣು ಅಣುವಿನಲ್ಲೂ ಅವನೇ ಇದ್ದಾನೆ, ಮಹತ್ತಿನಲ್ಲೂ ಅವನೇ ಇದ್ದಾನೆ. ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಳೋದು ಏನಪ್ಪಾ ಅಂದ್ರೆ ಗಜೇಂದ್ರ ಮೋಕ್ಷದಲ್ಲಿ ಯಾತಕಪ್ಪ ಇದನ್ನ ಹೇಳಿರೋದು ಅಂದ್ರೆ ಕಲ್ಲು ಮಣ್ಣುಗಳನ್ನು ನೆನೆಸ್ಕೊಪ್ಪ. ಕಲ್ಲು ಮಣ್ಣುಗಳೂ ಕೂಡ ಪರಮಾತ್ಮನನ್ನು ಕಾಣುವ ಆಧಾರಗಳು. ಹಾಗೆ ಗಿಡ ಮರಗಳನ್ನು ನೆನಪಿಸ್ಕೊಪ್ಪ, ಅದೂ ಕೂಡ ಪರಮಾತ್ಮನನ್ನ ಸೇರುವುದಕ್ಕೆ ಇರುವಂತಹ ಆಧಾರಗಳು. ಯಾವುದನ್ನ ಹಿಡ್ಕೊಂಡ್ರು ಗಜೇಂದ್ರ ಮೋಕ್ಷದಲ್ಲಿ ವರ್ಣಿಸಿರುವ ಗಿಡ ಮರಗಳು ಬಳ್ಳಿಗಳು ಬೆಟ್ಟ ಗುಡ್ಡಗಳು ಕಲ್ಲು ಮಣ್ಣುಗಳು ಅಂತಲ್ಲ, ಅಲ್ಲಿ ಹೇಳಿದ್ದಾರೆ ಅದನ್ನ ನೆನೆಸ್ಕೊಂಡ್ರೆ ಮುಕ್ತಿ ಅಂತ. ಆದ್ರೆ ಯಾವುದೇ ಮಣ್ಣು ಕಲ್ಲುಗಳು ಕೂಡ ಪರಮಾತ್ಮ 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 ಅನ್ನುವ ಒಂದು ತತ್ವ, ಅದನ್ನ ಇಲ್ಲಿ ನಮಗೆ ಗಜೇಂದ್ರ ಮೋಕ್ಷದಲ್ಲಿ ಕಥಾರೂಪದಲ್ಲಿ ಬೋಧಿಸಿದ್ದಾರೆ, ಇಲ್ಲಿ ನಮಗೆ ತತ್ವ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಯಾವುದು ಕೂಡ ಯಾವುದಕ್ಕಿಂತನೂ ಬೇರೆ ಅಲ್ಲ, ಕಲ್ಲಿಗಿಂತ ಬೇರೆ ಅಲ್ಲ, ಮಣ್ಣಿಗಿಂತ ಬೇರೆ ಅಲ್ಲ, ನದಿಗಿಂತ ಬೇರೆ ಅಲ್ಲ, ನೀರಿನ ಕಣಕ್ಕಿಂತ ಬೇರೆ ಅಲ್ಲ. ಯಾವುದು ಅಣುವಾದ ನೀರಿನ ಅಣುವು ಒಂದೇ, ನದಿಯು ಒಂದೇ, ಸಮುದ್ರವೂ ಒಂದೇ. ಹಾಗೆ ಎಲ್ಲ ಅದೇ ನೀರೇ ತಾನೆ. ಇಲ್ಲಿ ಒಂದು ಕಣ ಜಾಸ್ತಿ ಒಂದು ಕಣ ಕಡಿಮೆ. ಹಾಗೆ ಆ ಎಲ್ಲವೂ ಅದೇ ಅನ್ನುವ ಒಂದು ಅರಿವು ಅದು ಸುಲಭ ಅಲ್ಲ. ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಧಾತು ಪ್ರಸಾದಾತ್. ಯಾವ ಪರಾತ್ಪರ ವಸ್ತು ತನಗಾಗಿ ತನ್ನ ಲೀಲೆಗಾಗಿ ಈ ಕೋಟಿ ಕೋಟಿ ತಲೆಗಳನ್ನ ಕೋಟಿ ಕೋಟಿ ಕೈಕಾಲುಗಳನ್ನ ಎಲ್ಲವನ್ನ ನಿರ್ಮಾಣ ಮಾಡ್ಕೊಳುತ್ತೋ ಅವುಗಳ ಮೂಲಕ ಯಾವುದು ತಾನು ಈ ಬಹಿಹಿ ಲೇಲಾಯತೆ ಮಾಡ್ತಾ ಇದೆಯೋ ಅವುಗಳ ಅದನ್ನ ಅನುಗ್ರಹದಿಂದಾನೆ
ಮತ್ತೆ ತಿರ್ಗಾ ಶ್ರೀರಾಮಕೃಷ್ಣರದೇ ಉದಾಹರಣೆ ಹೇಳೋದಾದ್ರೆ, ಇವನು ತನ್ನ ಮುಖಕ್ಕೆ ಲ್ಯಾಂಟ್ರನ್ ಎತ್ತಿ ಹಿಡ್ಕೊಂಡಾಗ ತಾನು ಕಾಣಿಸ್ತಾನೆ. ಇಲ್ಲದೆ ಇದ್ರೆ ಅವನಿಗೆ ಎಲ್ಲರೂ ಕಾಣ್ತಾ ಇರ್ತಾರೆ. ಅವನು ಬರು ಹೋಗುವವರ ಎಲ್ರನ್ನೂ ನೋಡ್ತಾ ಇದ್ ಮಾಡ್ತಿರ್ತಾನೆ. ಆದ್ರೆ ಯಾರು ಬೇಡ್ಕೊಳ್ತಾರೆ, ನನಗೆ ನಿನ್ನನ್ ತೋರಿಸ್ತೀಯಾ, ನಿನ್ನ ಹಾಗಾದಾಗ ಅವನೇನ್ ಮಾಡ್ತಾನೆ, ತನ್ನ ಮುಖಕ್ಕೆ ಬೆಳಕನ್ನ ಹಿಡ್ಕೊಂಡು ತನ್ನನ್ನು ತೋರಿಸ್ತಾನಲ್ಲ. ಹಾಗೆ ಪರಮಾತ್ಮ ಧಾತು ಪ್ರಸಾದಾತ್, ಭಗವಂತನ ಅನುಗ್ರಹದಿಂದ, ಯಾರು ಇದಕ್ಕೆಲ್ಲ ನಿಯಾಮಕನಾಗಿದ್ದಾನೋ ಅವನ ಅನುಗ್ರಹದಿಂದ ಇದನ್ನ ಅವನು ಮಹಿಮೆಯನ್ನ ತಿಳ್ಕೊತಾನೆ, ಮಹಿಮೆಯನ್ನ ಅನುಭವಿಸ್ತಾನೆ, ಮಹಿಮೆಯನ್ನ ಎಲ್ಲವಾಗ್ಲೂ ಅದರ ಒಳಗೆ. ಹೇಗೆ ಮತ್ತೆ ಶ್ರೀರಾಮಕೃಷ್ಣರೇ ಉದಾಹರಣೆ, ಕೊಡ ತುಂಬಿದ ನೀರು, ನೀರು ತುಂಬಿದ ಕೊಡ, ಅದನ್ನ ಸಮುದ್ರದ ಒಳಗೋ ನದಿಯೊಳಗೋ ಬಾವಿಯೊಳಗೋ ಮುಳುಗಿಸ್ಬಿಟ್ರೆ ಮೇಲೂ ನೀರು ಕೆಳಗೂ ನೀರು, ಆಚೆ ನೀರು ಈಚೆ ನೀರು, ಕಣ ಕಣ ನೀರು ನೀರು ನೀರು. ಆ ರೀತಿಯಾಗಿ ಇದು ಅನುಭವ ಬರೋದು ಅಂತ. ಅಂದ್ರೆ ಅದಲ್ಲದ್ದು ಏನೂ ಇಲ್ಲ ಅನ್ನುವಂಥ ಅನುಭವ ಅನ್ನುವುದನ್ನ ಈ ಮಂತ್ರಗಳು ನಮಗೆ ತಿಳಿಸಿ ಹೇಳ್ತಾ ಇದೆ. ಅದರಿಂದ ಯಾವ ಪರಾತ್ಪರ ವಸ್ತುವು ಅಣುವಿಗಿಂತೂ ಅಣುವಾಗಿ, ಅಥವಾ ಅಣುವಿನಲ್ಲಿ ಮತ್ತೆ ಎಷ್ಟೋ ಅಣುಗಳು ಇದೆಯಲ್ಲ, ಅಂಥ ಅಣು ಅಣು ಅಣುವು ತಾನೇ ಆಗಿ ಮಹತ್ತಿನಲ್ಲಿ ಕೋಟಿ 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 ಅಣುಗಳ ಸಂಯೋಗ ಮಹತ್ತು, ಅವುಗಳಲ್ಲಿ ಮಹತ್ತಾಗಿ ಹಾಗೆ ಎಲ್ಲವನ್ನು ತುಂಬಿಕೊಂಡು ವ್ಯಾಪಿಸಿಕೊಂಡು ಇರುವಂಥ ಅವನು ಎಲ್ಲಾ ಜೀವಕೋಟಿಗಳ ಜಂತೋಹೋ, ಎಲ್ಲ ಜೀವಕೋಟಿಗಳ ಚರಾಚರವಾದ ಎಲ್ಲ ಜೀವಕೋಟಿಗಳ ಗುಹಾಯಾಮ್ ನಿಹಿತಃ, ಹೃದಯ ಎಂಬ ಗುಹೆಯೊಳಗೆ ಇದ್ದಾನೆ. ಅವನು ಗುಹೆಯೊಳಗಿದ್ದು ಸುಮ್ಮನೆ ಇದ್ದಾನೆ. ಏನು ಕಣ್ಣು ಕೈ ಕಾಲು ಎಲ್ಲ ಹೀಗೀಗೆಲ್ಲ ಮಾಡ್ತಿದ್ರೆ ಅವನೇನು ಮಾಡ್ತಿಲ್ಲ. ಆದರೆ ಅವನನ್ನ ನೋಡ್ಬೇಕಾದ್ರೆ ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನ್ ಮಾಡ್ತಿದ್ದಾನೆ, ಯಾಕಿದ್ದಾನೆ, ಇತ್ಯಾದಿ ಇತ್ಯಾದಿ ಬೇಕು ಅನ್ನೋದಾದ್ರೆ ಅವನದೇ ಕೃಪೆ ಬೇಕು, ಆ ಪರಾತ್ಪರ ವಸ್ತುವಿನ ಕೃಪೆನೇ ಬೇಕು. ಅದಿದ್ದಾಗ ನಾವು ಅದನ್ನ ತಿಳ್ಕೊಳ್ಬಹುದು. ಅದರಿಂದ ತಮಕ್ರತುಂ, ಅಕ್ರತುಂ ಯಾವುದೇ ವಿಧವಾದಂಥ ಆಸೆ ಆಕಾಂಕ್ಷೆಗಳು ಇಲ್ಲದ, ಯಾವುದೇ ವಿಧವಾದ ಚಟುವಟಿಕೆಗಳು ಇಲ್ಲದ. ಆಸೆ ಆಕಾಂಕ್ಷೆ ಇದ್ರೆ ಚಟುವಟಿಕೆ, ಸಂಕಲ್ಪಗಳಿದ್ರೆ ಚಟುವಟಿಕೆ, ಸಂಕಲ್ಪಗಳಿಲ್ಲ ಕಾಮನೆಗಳಿಲ್ಲ ಅಂಥವನನ್ನ ಅವನು ವಿಷಯಗಳಿಲ್ಲ, ವಿಷಯ ಭೋಗ ಇಲ್ಲ, ಸಂಕಲ್ಪ ಇಲ್ಲ, ಹಾಗಿರುವವನು ಅಕ್ರತು. ಆದ್ರಿಂದ ಅವನನ್ನ ನೋಡಿದ ಮೇಲೆ ವೀತ ಶೋಕ, ಯಾವುದೇ ವಿಧವಾದಂಥ ದ್ವಂದ್ವಗಳು, ಹೋರಾಟಗಳು, ಬಡಿದಾಟಗಳು ಉಳಿಯುವುದಿಲ್ಲ. ಅದಾಗೋದಕ್ಕೆ ಧಾತು ಪ್ರಸಾದಾತ್, ಈ ಎಲ್ಲಕ್ಕೆ ಮೂಲನಾಗಿ ಅಗ್ರ್ಯಂ ಮಹಾನ್ ಪುರುಷಂ ಅಂತ ಏನಿದೆ ಅವನ ಪ್ರಸಾದ, ಅವನ ಪ್ರಸನ್ನತೆ, ಅವನ ಅನುಗ್ರಹ. ಆಗ ಈ ಮಹಿಮೆಯನ್ನ, ಈಶನ ಮಹಿಮೆಯನ್ನ ಅನುಭವಿಸಬಹುದು. ಅದು ಕೇವಲ ಈಗ ಹೇಗೆ ಕೊಡ ನೀರಿನ ಒಳಗೆ ಮುಳುಗಿದ, ಒಳಗೆ ನೀರು ತುಂಬಿಕೊಂಡ ಕೊಡದ ಹಾಗೆ ಅದು ಒಂದು ಸಣ್ಣ ಇದು ಬಿಟ್ರೆ ಮಿಕ್ಕ ಭೇದ ಎನ್ನುವುದು ಉಳಿಯೋದಿಲ್ಲ ಅನ್ನುವ ತತ್ವವನ್ನ ಈ ಮಂತ್ರ ಹೇಳ್ತಾ ಇದೆ. ಜಂತು ಅಂದಾಗ ಆಚಾರ್ಯರು ಆ ಬ್ರಹ್ಮ ಪಿಪೀಲಿಕಾ ಅಂತ ಬ್ರಹ್ಮನ್ನು ಜಂತು ಅಂತಾನೆ ಹೇಳಿದ್ದಾರೆ. ಯಾಕೆ ಅಂದ್ರೆ ಎಲ್ಲನೂ ಕಟ್ಟಿ ಹಾಕಲ್ಪಡುವಂಥದ್ದು. ಕಟ್ಟಿ ಹಾಕಲ್ಪಡೋದು ಅಂದ್ರೆ ಆ, ಗುಣಗಳು, ಗುಣ ಅಂದ್ರೆ ಹಗ್ಗ, ಗುಣ ಅಂದ್ರೆ ಸತ್ವರಜಸ್ ತಮಸ್ಸು. ಅದನ್ನೆಲ್ಲ ಗೀತಾಚಾರ್ಯನು ಹೇಳಿದನಲ್ವಾ, ನ ತದಸ್ತಿ ಪೃಥಿವ್ಯಾಂ ದಿವಿ ದೇವೇಶು ವಾ ಪುನಃ, ಆ ತರಹ. ಆದ್ರಿಂದ ಎಲ್ಲನೂ ಜಂತುಗಳೇ, ಆ ಪರಾತ್ಪರ ವಸ್ತು ಮಾತ್ರ ಅಲ್ಲ. ಇನ್ನು ಧಾತು ಅಂತ ಹೇಳುವಾಗ ನಮ್ಮ ಶರೀರ ನಿರ್ಮಾಣ ಆಗುವುದಕ್ಕಿರುವಂತಹ ತ್ವಕ್ ಚರ್ಮ ಮಾಂಸ ರುಧಿರ ಮೇದೋ ಮಜ್ಜ ಸ್ನಾಯು ಅಸ್ಥಿ ಇವುಗಳನ್ನು ಧಾತು ಅಂತ ಹೇಳ್ತಾರೆ. ಅಂದ್ರೆ ನಾವು ಸಾಧನೆಯನ್ನ ಮಾಡುವ ಹಂತದಲ್ಲಿ ಇವುಗಳ ಅನುಗ್ರಹ ಬೇಕು. ನಾವು ಜಪಕ್ಕೋ ತಪಕ್ಕೋ ಕೂತ್ಕೊಳ್ಳುವಾಗ ಕೈ ಹಿಡ್ಕೊಂಡ್ಬಿಡೋದು,
ಕಾಲು ಇದಾಗ್ಬಿಡೋದು ಅಥವಾ ಜಪಮಣಿ ಅಲ್ಲಾಡಿಸ್ದಂಗ್ ಇತ್ಯಾದಿ ನರನಾಡಿಗಳಲ್ಲಿ ತೊಂದರೆ ಉಂಟಾಗದೆ ಅವುಗಳ ಅನುಗ್ರಹ ಅನ್ನುವುದು ಕೂಡ ಹೇಳಿದ್ದಾರೆ. ಆದ್ರೆ ಅವುಗಳ ಅನುಗ್ರಹದ ಜೊತೆಯಲ್ಲಿ ಆ ಪರಾವಸ್ತುವಿನ ಅನುಗ್ರಹ ಬೇಕೇ ಬೇಕು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಈ ಶ್ಲೋಕ ಕಠೋಪನಿಷತ್ತಲ್ಲೂ ಬರ್ತಲ್ಲ ಮೇಡಮ್? ಹೌದು ಸರ್, ಹೌದು. ಕಠೋಪನಿಷತ್ತಲ್ಲಿ ಬರುತ್ತೆ. ಸೇಮ್ ಅದೇ ತರನೇ ಆಲ್ಮೋಸ್ಟ್ ಒಂಚೂರು. ತಿರುಗಿ ಧ್ಯಾನಕ್ಕೆ ಇದೆಲ್ಲ ಒಳ್ಳೆ ಶ್ಲೋಕಗಳು. ಹೌದು, ಬೇರೆ ಹೌದು. ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ಕೊಂಡ್ ಬಂದ್ರೆ ಹಾ ಅದೇ ಇವುಗಳನ್ನೆಲ್ಲ ಮತ್ತೆ ಮತ್ತೆ ಮನನ ಮಾಡೋದ್ರಿಂದ ನಮ್ಮ ಶರೀರದ ಮೇಲಿನ ಮೋಹ ಹೊರಗೆ ತಳ್ಳಲ್ಪಡುತ್ತೆ. ಆ ತರ ಎಲ್ಲ ವಿವರಣೆಗಳು ಕೊಟ್ಟಿದ್ದಾರೆ ಇದ್ರಲ್ಲೇನು. ಎಸ್ಕೇಪ್ ವೆಲಾಸಿಟಿ ಅಂತ ಇದನ್ನ ಕಿತ್ತು ಹೋಗೋದಕ್ಕೆ ಬೇಕಾದ ಬಲ ಬರುತ್ತೆ. ಆ ತರ ಎಲ್ಲ ವಿಷಯಗಳನ್ನ ಹೇಳ್ತಾರೆ ಆಚಾರ್ಯರುಗಳು ಹೇಳುವಾಗ. ಅದಕ್ಕೋಸ್ಕರ ನೀವು